ಈ ಗುರು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶಿವೋದಯ ಸ್ಥಿತಿಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಉಹೌ ಚತಾ ವಸ್ತ್ರವಿದಾಂ ಸ್ವಬಾಹುವೀರ್ಯೇಣ ಚಿತಃ ಸ ಭೀಷ್ಮಃ ಕಿರೀಟಿನಾ ಲೋಕಮಹಾರಥೇನ ತೇನಾಮಪಾಹೃತ್ಯ ಯಯೌ ದಿಶಾಯಾಂ ಆಸಾದಿತಾಯಾಮಥ ಪಾಂಡವಾಶ್ಚ. ಅವತ್ತಿನ ಯುದ್ಧ ಮುಗಿದು ಮುಂದೆ ತತಃ ಪರೇದ್ಯುಃ ಪುನರೇವ ಭೀಮಃ ಭೀಷ್ಮೌ ಪುರಸ್ಕೃತ್ಯ ಸಮೀಯತುಸ್ತೆ ತೇನೇ ತದಾ ಸಾರಥಿಹೀನಮಾಶು ಭೀಷ್ಮಂ ಕೃತ್ವಾ ಮಾರುತಿರಭ್ಯಗಾತ್ಪರಾನ್ ನಿಪಾತಿತಾಸ್ತೇನ ರಥೇ ಭವಾಜಿನಃ ಪ್ರತುದ್ರುವುಶ್ಚ ಅವಶಿಷ್ಟಾಃ ಸಮಸ್ತಾಃ ದುರ್ಯೋಧನಾದ್ದೇಷು ಪರಾಜಿತೇಷು ಭೀಷ್ಮದ್ರೋಣದ್ರೌಣಿ ಪುರಸ್ಸರೇಷು. ಇಷ್ಟಾಗಿತ್ತು ನಿನ್ನೆ. ಈಗ ಮಹಾಗಜಸ್ಥೋ ಭಗದತ್ತ ಆಗಾತ್ ಆಯನ್ ಬಾಣಾನ್ ಭೀಮಸೇನೆ ಮುಚಚ್ಚ ತೇನಾತಿವಿದ್ಧೇ ಭೀಮಸೇನಸ್ಯ ಪುತ್ರ ಉಚ್ಛದ್ಯಮಾನಂ ಪಿತರಂ ನಿವಾರ್ಯ. ಮಹಾಗಜಸ್ಥಃ ಭಗದತ್ತಃ ಆಗಾ ಆಯನ್ ಬಾಣಾನ್ ಭೀಮಸೇನೆ ಅಮುಚಚ್ಚ ತೇನ ಅತಿವಿದ್ಧೇ ಭೀಮಸೇನೆ ಅಸ್ಯ ಪುತ್ರಃ ಉಚ್ಛದ್ಯಮಾನಂ ಪಿತರಂ ನಿವಾರ್ಯ. ಮಹಾಗಜಸ್ಥಃ ಭಗದತ್ತಃ ದೊಡ್ಡ ಆನೆ. ಯಾವುದಕ್ಕೆ ಹೆಸರು? ಯಾವುದು? ಸುಪ್ರತೀಕ. ಸುಪ್ರತೀಕ ಆನೆ ಮೇಲೆ ಅದಕ್ಕೆ ಮಹಾಗಜ. ಯಾತಕ್ಕೆ? ಅಷ್ಟ ಮಹಾದಿಗ್ಗಜಗಳಲ್ಲಿ ಬಂದಾದ್ದರಿಂದ ಮಹಾಗಜ ಅಂತ ಕರೆ. ಪ್ರತಿಯೊಂದಕ್ಕೂ ಕಾರಣ ಇರಬೇಕು. ಸುಮ್ಮನೆ ಕಾವ್ಯದಲ್ಲಿ ಬರೆದ ಹಾಗೆ ಅಕ್ಷರ ಕೂಡಿಸೋದಕ್ಕೋಸ್ಕರ ಬರೆದರೆ ಶಾಸ್ತ್ರ ಆಗೋದಿಲ್ಲ. ಆದ್ದರಿಂದ ಮಹಾಗಜಸ್ಥಃ ಭಗದತ್ತಃ ಆಗಾತ್. ಭಗದತ್ತ ಬಂದ. ಈಗ ಬಾಣಾನ್ ಭೀಮಸೇನೆ ಅಮುಚಚ್ಚ. ಬಾಣಗಳನ್ನು ಭೀಮಸೇನೆ ಮೇಲೆ ಬಹಳಷ್ಟು ಸುರಿಸಿದ. ತೇನಾತಿವಿದ್ಧೇ ಭೀಮಸೇನೆ. ಬಾಳವಾಗಿ ಭೀಮಸೇನ ಹೊಡಿತಿರಬೇಕಾದ್ರೆ ಅಸ್ಯ ಪುತ್ರ ಅವರ ಮಗ ಘಟೋತ್ಕಚ ಬಂದ. ಉಚ್ಛದ್ಯಮಾನಂ ಪಿತರಂ ನಿವಾರ್ಯ. ತಾನು ಅಡ್ಡ ಬಂದು ಹೊರಟ. ಯಾಕೆ ಭೀಮಸೇನ ಹೊಡಿಲಿಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ. ಈಗ ಘಟೋತ್ಕಚೋ ಅಭ್ಯದ್ರವದಾಶು ವೀರಃ ಸ್ವಮಾಯಯ ಅಸ್ತಿ ಚತುಷ್ಟಯಸ್ಥಃ ಸವೈಷ್ಣವಾಸ್ತ್ರಂ ಭಗದತ್ತ ಸಂಸ್ಥಂ ವಿಜ್ಞಾಯ ವಿಷ್ಣೋರ್ವರತೋ ವಿಶೇಷತಃ ಅಮೋಘಮನ್ಯತ್ರ ಹರೇರ್ಮರುತ್ಸುತಃ ಪುತ್ರೇ ಯಾತೆ ನ ಸ್ವಯಮಭ್ಯಧಾವತ್. ಘಟೋತ್ಕಜಃ ಅಭ್ಯದ್ರವತ್ ಆಶು ವೀರಃ. ವೀರನಾದ ಘಟೋತ್ಕಜ ಬಂದ. ಆಶು ಕೂಡಲೇ ಬಂದ. ಸ್ವಮಾಯಯ ಹಸ್ತಿ ಚತುಷ್ಟಯಸ್ಥಃ. ಮಾಯಾವಿ ಆದ್ದರಿಂದ ಮಾಯೆ ಸೃಷ್ಟಿ ಮಾಡಿದ. 4 ಆನೆ ಮೇಲೆ ಕುತ್ಕೊಂಡು ಬಂದ ಮಾಯೆಯಿಂದಾಗಿ. ಒಂದಾನೆ ಮೇಲೆ ಬಂದರೆ ಅವನು 4 ಆನೆ ಮೇಲೆ ಬಂದ. ಆಶ್ಚರ್ಯ ಅಂದರೆ ಒಂದಾನೆ, ಅದೇ ಕನ್ಫ್ಯೂಸ್ ಮಾಡಿದ ಆತನಿಗೆ. ಒಂದಾನೆ ಮೇಲೆ 4 ಆನೆ ಮೇಲೆ ಬಂದ ಕಂಡ. ತಮಾಷೆ ಅಂದರೆ ಯಾರು? ಘಟೋತ್ಕಜ ಯಾರು? ಮಗ. ಯಾರ ಅವತಾರ? ನಿವೃತ್ತಿ ಏನತ್ತ? ದಿಕ್ಪಾಲಕ. ಭಗದತ್ತ ಯಾರು? ಕುಬೇರ. ಆತು ಕೂಡ ದಿಕ್ಪಾಲಕ ವರ್ಸಸ್ ದಿಕ್ಪಾಲಕ. ಅವ್ರ ಮತ್ತೆ ಯುದ್ಧ ನಡೀತಾ ಇದೆ. ಗೊತ್ತಾಯ್ತಾ? ಏನು ಮೈಂಡ್ ಮಾಡಿದ್ದಾನೆ? ಯಾವುದು ಗೊತ್ತಾಗಬಾರದು. ಶ್ಲೋಕ. ಘಟೋತ್ಕಜೋ ಅಭ್ಯದ್ರವದಾಶು ವೀರಃ ಸ್ವಮಾಯಯ ಹಸ್ತಿ ಚತುಷ್ಟಯಸ್ಥಃ. ಅಲ್ಲಿ ಸ್ವಮಾಯ ಮತ್ತು ಎರಡರ್ಥ. ತನ್ನ ಮಾಯೆಯಿಂದ ಅಂತ ಒಂದರ್ಥ. ಈತ ಮಾಡಿದ್ದು ಉಳಿದ ರಾಕ್ಷಸರು ಮಾಡಿದ ಕೆಟ್ಟ ಮಾಯೆ ಅಲ್ಲ, ವಿಷ್ಣು ಮಾಯೆಯ ಅಂದ್ರೇನು? ವೈಷ್ಣವ ಮಾಯ ಅಂತ. ವೈಷ್ಣವ ಮಾಯೆ ಎಂದು ಕೂಡ ಯಾವುದಕ್ಕೆ ತಗೊಳಕ್ಕೆ ಹೋಗಬಾರ್ದು. ಅವೈಷ್ಣವ ಮಾಯೆ ಹೋಗ್ಬಿಟ್ರೆ ಏನಾಗುತ್ತೆ? ಮಾರಕ. ರುದ್ರ ದೇವತೆಗಳ ಆರಾಧನೆ ಮಾಡಿದಾಗತ್ತೆ, ಮಾಡಬಾರ್ದು. ಮತ್ತು ಬೇರೆಯವರಿಂದ ಮಾಡಿದರೆ ತಾರತಮ್ಯದಲ್ಲಿ ಕಡಿಮೆ ಇರುತ್ತೆ, ಇದು ಹೆಚ್ಚು. ಘಟೋತ್ಕಚರಿ ಬಗ್ಗೆ ಯಾತಕ್ಕೆ ಹೇಳಬೇಕು ಅಂದರೆ ಭೀಮಸೇನನ ಮಗ. ಸೊ ಪರಮ ವೈಷ್ಣವರ ಮಗ ಆದ್ದರಿಂದ ಹೇಗಿರ್ತಾರೆ, ಬೇರೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ.
ಇಷ್ಟೊತ್ತು ಹೇಳಿದ್ದೀರಿ, ಇಲ್ಲಿ ಹೇಳಿದ್ರಲ್ಲ. ಜೊತೆಗೆ ಇನ್ನೇನಿದೆ ಆತನಲ್ಲಿ? ಆವೇಶಯುಕ್ತ ಗಿರಿಶಸ್ಯ ಘಟೋತ್ಕಚಾಖ್ಯ. ಆವೇಗ ರುದ್ರದೇವರ ಆವೇಶ ಬೇರೆ ಇದೆ, ಎರಡು ಸೇರಿದ್ರಿಂದ ಅವರು ಕೂಡ ದಿಕ್ಪಾಲಕರು. ಮತ್ತೆ ಯಾವ ದಿಕ್ಕಿಗೆ? ಈಶಾನ್ಯ ದಿಕ್ಕಿಗೆ. ಹೀಗಾಗಿ ದಿಕ್ಪಾಲಕರ ವರ್ಷ ದಿಕ್ಪಾಲಕರ ನಡೀತಾ ಇದೆ ಜೋರಾಗಿ. ಸವೈಷ್ಣವಾಸ್ತ್ರಂ ಭಗದತ್ತ ಸಂಸ್ಥಂ ವಿಜ್ಞಾಯ ವಿಷ್ಣೋರ್ವರತೋ ವಿಶೇಷತಃ ಅಮೋಘಮನ್ಯತ್ರ ಹರೇರ್ಮಧುಸ್ತುತಃ ಪುತ್ರೇ ಯಾತೇನ ಸ್ವಯಂ ಅಭ್ಯಧಾವತ್. ಯಾತ ಭೀಮಸೇನ ಹಾಗೆಲ್ಲ ಮಾಡಿದ್ದು ಅಂದರೆ, ಈ ಘಟೋತ್ಕಚದ ಹತ್ರ ವೈಷ್ಣವಾಸ್ತ್ರ ಇದೆ. ವೈಷ್ಣವಾಸ್ತ್ರ ಇದ್ದಾಗ ಅವನಿಗೆ ಸೋಲು ಬರಬಾರದು. ಮೊದಲೇದಾಗಿ ಸೋಲು ಬರಬಾರದು, ಸಾವು ಬರಬಾರದು. ಅದು ವರಾಹ ದೇವರು ಕೊಟ್ಟ ಅಸ್ತ್ರ. ಆ ರೀತಿ ಹೇಳಿ ಬೇರೆ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟಿದ್ದು ನೆನಪಿದೆಯಾ? ಇದು ಹೋಯ್ತು, ಭಾಳ ದಿವಸ ಆಯ್ತು. ಆದ್ದರಿಂದ ಆಫಿಯ ನೆನಪಿರ್ಬೇಕಂತೆ. ನರಕಾಸುರನ್ನು ಕೊಂದ ಮೇಲೆ ಗೊತ್ತಾಯ್ತಾ, ಅವನ ಹತ್ರ ವೈಷ್ಣವಾಸ್ತ್ರ ಇವನಿಗೆ ಶಿಫ್ಟ್ ಆಯಿತು. ವಿಶೇಷ ವರವನ್ನು ಕೊಟ್ಟಿದ್ರು ಅದನ್ನು. ಆದ್ದರಿಂದ ಅದಿರೋವರೆಗೂ ಅವನು ಸೋಲು ಸಾವು ಇಲ್ಲ ಅಂತಿರೋದ್ರಿಂದ ತಾಡೋವರೆಗೆ ಸೋಲಿಸಲೇಬೇಕು ಅವನನ್ನು. ವಿಷ್ಣುವಿನ ವರಕ್ಕೆ ಉಲ್ಲಂಘನೆ ಮಾಡಬಾರದು ಅಂದರೆ ಗೌರವ ಕೊಳ್ಳೋಕ್ಕೋಸ್ಕರ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ಹೇಗೋ ಹಾಗೆ ಅವರು ಗೌರವ ಕೊಟ್ಟರೆ ಹೊರತು ಅಸಾಮರ್ಥ್ಯ ಅಲ್ಲ ಅಂಥೇಳಿ. ಒಂದು ನೋಡ್ಕೊಳ್ಳೋಕೆ ಯಾರಿದ್ದ ಘಟೋತ್ಕ ನೀವೆಲ್ಲ ಗೊತ್ತಿಲ್ಲ, ಆತ ಹೋಗ್ಬೋದು, ತಾನು ಹೋಗ್ಬಾರ್ದು, ತಿಳಿದವರು ಮಾಡಬಾರ್ದು ಈ ಕೆಲಸನ. ಅದಕ್ಕೋಸ್ಕರ ಘಟೋತ್ಕಚದ ಮೇಲೆ ಬಿಟ್ಟರೆ ವೈಷ್ಣವಾಸ್ತ್ರ ಭೀಮಸೇನಲ್ಲಿ ಬಿಟ್ಟ ಅಂತ ತಿಳ್ಕೊಬೇಡ. ಹೋದರೆ ಈಗ ಅಸ್ತ್ರ ಅಮೋಘ ಇದೆ, ಅದರಿಂದ ಭೀಮಸೇನಲ್ಲಿ ಪೆಟ್ಟು ಹಾಕಬೇಕು. ಆದರೆ ಭೀಮಸೇನಲ್ಲಿ ಏನೂ ಆಗಲ್ಲ. ಯಾತಕ್ಕೋಸ್ಕರ? ಭಾರಿ ಅನುಗ್ರಹ ಇವ್ರ ಮೇಲೆ ಇದೆ, ಆದ್ದರಿಂದಾಗಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆಕಳಾಶ್ವ ಸಮರಿವು. ಆದರೆ ಅಸ್ತ್ರ ಅಮೋಘ, ತಾನೂ ಅಮೋಘ. ಅದೇನಾಯ್ತು, ಒಂದು ರೀತಿ ಧರ್ಮ ಸಂಕಟ ಶುರುವಾಗುತ್ತೆ. ಅವಕಾಶನೇ ಬೇಡ, ಮಗನ ಕಳಿಸಿದ್ರಾಯ್ತು. ನಮಗೆ ಅವನು ಡೌಟು, ಪರವಾಗಿಲ್ವೇ ನಾನು ಸೇವೆ ಮಾಡಿಕೊಂಡು ಮಗನ ಕಳಿಸ್ದಾಗಾಯ್ತಲ್ಲ ಅನಿಸುತ್ತಾ ಇಲ್ಲೋ? ಹೌದಲ್ಲ? ಅನಿಸ್ತಾ ಇಲ್ಲ ನಿಮಗೆ? ಅನಿಸ್ತಾ ಹೌದಲ್ಲ? ಇದು ಅನ್ಯಾಯ. ಅಂದರೆ ಯಾರು ಔಷಧಿ ತೊಗೋಬೇಕಾದ್ರೆ ಮಗನ ಮೇಲೆ ಕೊಟ್ಟು ಟೆಸ್ಟ್ ಮಾಡಿ ತೊಗೊಳಕ್ಕಾಗ್ತದಾ? ಜನರ ಸೈಕಾಲಜಿ ಹೇಗಿರ್ತದೆ, ತಾವು ತೊಗೊಂಡು ಟೆಸ್ಟ್ ಮಾಡಿ ಮಗನಿಗೆ ಕೊಡ್ತಾರೆ ಹೊರತು ಮಗನಿಗೆ ಟೆಸ್ಟ್ ಮಾಡಿ ನಾವು ತೊಗೊಳೋದಿಲ್ಲ ಜನರಲ್ಲಿ. ವಿವೇಚನೆ ಮಾಡಿ ತಪ್ಪಲ್ವ ಅಂತ ಪ್ರಶ್ನೆ ಬಂತು. ಇವೆಲ್ಲ ಒಳ್ಳೆಯ ಪ್ರಶ್ನೆಗಳು, ತಕ್ಷಣ ಉತ್ತರ ಕೊಡಬೇಕಾದ್ರೆ ಕೊಡ್ತಾರೆ. ಅವರು ಘಟೋತ್ಕಚದ ಮೇಲೆ ಎಂದೂ ಕೂಡ ಭಗದತ್ತ ವೈಷ್ಣವಾಸ್ತ್ರ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಯಾಕೆ ಹೇಳಿ ಯಾಕೆ ಹೇಳಿ? ಅರ್ಜುನ ಮೇಲೆ ಪ್ರಶ್ನೆ ಇಲ್ಲ ಅದೀಗ ಅಲ್ಲ, ಒಳ್ಳೆ ಕಾರಣ ಹುಡುಕ್ಬೇಕು, ಸರಿಯಾದ ಕಾರಣ. ಇಷ್ಟು ತೋರಿದ ಮೇಲೆ ಒಂದು ಹೊಸ ಇರೋದ್ರೆ ಊಹೆ ಮಾಡಬೇಕು ಆ ಥರ. ಅದು ವೈಷ್ಣವ ಭಾರಿ ದೊಡ್ಡ ಅಸ್ತ್ರ. ಅದನ್ನು ಸಣ್ಣವ್ರ ಮೇಲೆ ಬಿಡೋದಿಲ್ಲ. ಅದರ ಯಾರ ಮೇಲೆ ಬಿಡ್ತಾರೆ? ಬಿಟ್ಟರೆ ದೊಡ್ಡವ್ರ ಮೇಲೆ ಬಿಡೋದು. ಅದರಿಂದ ಸೇಫ್, ಮಗ ಸೇಫು, ಮಗನ ಮೇಲೆ ಬಿಡೋದಿಲ್ಲ. ಅದರಿಂದಾಗಿ ಅರ್ಥ ಆಯ್ತಾ ಈಗ? ವೇಸ್ಟ್ ಆಗುತ್ತೆ. ಅದೇ ಹೇಳ್ತಿರೋ, ದೊಡ್ಡ ನೀವು ಒಂದು 10,000 DD ಒಂದು ತರಕಾರಿ ವ್ಯಾಪಾರ ಕೊಡೋದಿಲ್ಲ. ಅದು ಒಂದು ದಿವಸ ತರಕಾರಿ ಯಾರು ಕೊಡೋದಿಲ್ಲ. ಯಾಕೆ? ಟೂ ಮಚ್. ಅಥವಾ ದುಡ್ಡು ವಾಪಸ್ ಬರ್ತಾರೆ ಹೊರತು ಅದು ಕೊಡೋದಿಲ್ಲ. 2,000 ರೂಪಾಯಿ ನೋಟ್ ಇದೆ, 10 ರೂಪಾಯಿ ಪದಾರ್ಥ ತೊಗೋಬೇಕಾಗಿದೆ, ಅವನ ಹತ್ರ ಚೇಂಜ್ ಇಲ್ಲ. ಅವಾಗ ಏನು ಮಾಡ್ತಾರಾಗ? ಅದೇ ವಾಪಸ್ ಬರ್ತಾರೆ ಹೊರತು ಇಟ್ಕೋ ಪರವಾಗಿಲ್ಲ ಅಂತ ಕೊಡೋದಿಲ್ಲ. ಯಾಕೆ? ಅದು ಜಾಸ್ತಿ ಆಯಿತು ಬೆಲೆ. ಸೊ ಘಟೋತ್ಕಚರಂಥವ್ರ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಅಸ್ತ್ರ ವೇಷ. ಅದು ಗುರಿ ಎರಡೇ, ಇಲ್ಲ ಭೀಮ ಇಲ್ಲ ಅರ್ಜುನ, ಇಬ್ಬರೇ ಹೊಡಿಬೇಕಷ್ಟೆ. ದೊಡ್ಡ ವಿಕೆಟ್ ತೊಗೊಂಡು ಏನಾಗುತ್ತೆ ಅವ್ರಿಗೆ ಕೇಳಿ ಇದು ಬರುತ್ತೆ, ಬಿಡೋದಿಲ್ಲ. ಅದರ ಸಾಮಾನ್ಯ ಸಣ್ಣವರು ಯಾತಕ್ಕೆ ಕಳಿಸ್ತಾರೆ ಅಂದರೆ ಅವ್ರಿಗೆ ಡೇಂಜರ್ ಇಲ್ಲ. ಕೆಲವು ಯಾಕಂದ್ರೆ ಇವ್ರಿಗೆ ಟೆರರಿಸ್ಟ್ಗಳು ಕೂಡ ಒಬ್ಬೊಬ್ಬರಲ್ಲಿ ಬಾಂಬ್ ಹಾಕಲ್ಲ. ಜನರಲಿ ಅವರು ಏನು ಮಾಡ್ತಾರೆ, ಅವರು ಮಾಸ್ ಮೇಲೆ ಅದು ಕೀ ಪ್ಲೇಸ್ ಅಂತಲ್ಲಿ ಹಾಕ್ತಾರೆ. ಯಾಕೆ? ಸಿಕ್ಕರು ಕೂಡ ದೊಡ್ಡ ಕೆಲಸ ಮಾಡಿ ಸಿಕ್ಕಾಗತ್ತೆ ಅವ್ರ ಪ್ರಕಾರ. ಯಾರನ್ನೋ ಕೊಂದ್ಬಿಟ್ರೆ ಸುಳ್ಳು ಕೊಲೆ ಮಾಡಿಸಿ, ಅದಕ್ಕೆ ಕೊಲೆ ಅಷ್ಟೇ. ಅದು ಟೆರರಿಸ್ಟ್ ಆಗೋದಿಲ್ಲ, ಕೊಲೆ ಮಾಡಿದಾಗ ಆಗುತ್ತೆ ಅಷ್ಟೇ. ಅದು ಅವ್ರಿಗೆ ಬೇಕಾಗಲ್ಲ. ಅದಕ್ಕೆ ಅವ್ರು ಯಾವಾಗ ಟಾರ್ಗೆಟ್ ಮಾಡಬೇಕಾದ್ರೆ VIP ಟಾರ್ಗೆಟ್ ಮಾಡ್ತಾರೆ, ಮತ್ತು ಮಾಸ್ನ ಟಾರ್ಗೆಟ್ ಮಾಡ್ತಾರೆ. ಅದು ಅವ್ರ ಇಷ್ಟ. ಏನು ಪ್ರಯೋಜನ ಇಲ್ಲ, ಅದು ಅವ್ನಿಗೆ ಗೊತ್ತಿಲ್ಲಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ. ಯಾಕೆ ಭಾರಿ ಅದೇ ಭ್ರಮೆ ಅಂತ ಕರೆಯೋದು. ಅಷ್ಟು ಗೊತ್ತಿದ್ದರೆ ಪಾಂಡವರ ಪಕ್ಷಕ್ಕೆ ಬರ್ತಿದ್ದವು. ಅದು ಹೊಸರಾವೇಶ, ಒಳಗೆ ಹೊಸರಾವೇಶ ಇದೆ, ಅದರಿಂದ ಹಾಗಾಯಿತು. ರಾಕ್ಷಸರು ಹೇಳಿದ್ದಾರೆ ಆಗಲೇ, ದುರ್ಯೋಧನ ಯೋಚನೆ ಮಾಡಬೇಡ, ನಾವೆಲ್ಲರೊಳಗೆ ಪ್ರವೇಶ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಆ ಭ್ರಮೆ ಬಂದಿತ್ತು ಆತನಿಗೆ. ಅಮೋಘಮನ್ಯತ್ರ ಹರೇರ್ ಮರುತ್ಸುತಃ ಪುತ್ರೇ ಯಾತೇನ ಸ್ವಯಂ ಅಭ್ಯಧಾವತ್. ತನ್ನ ಮಗನೇ ಅವನು ಗೆದ್ದ ಮೇಲೆ ತಾನು ಗೆದ್ದಾಗಾಯ್ತಲ್ಲ. ಲೋಕದೃಷ್ಟಿಯಿಂದಲೂ ಯೋಚನೆ ಮಾಡೋ ಹಾಗಿಲ್ಲ, ಶಾಸ್ತ್ರ ದೃಷ್ಟಿಯಿಂದ ಒಳಗೆ ಬೇರೆ ಕಾರಣ ಇದೆ. ಇದೆಲ್ಲ ಭೀಮಸೇನ ಪೂರ್ಣ ಪ್ರಜ್ಞೆ ಅನ್ನೋದಕ್ಕೆ, ಪೂರ್ಣ ಪ್ರಜ್ಞೆ ನಡ್ಕೊಳ್ಳೋ ರೀತಿ ಎಲ್ಲ ಗೊತ್ತಿದೆ. ತಪ್ಪು ಏಕಾದಶಿ ಹೌದು ಗೊತ್ತು, ಊಟ ಮಾಡ್ತೀವಿ, ಅದೇನರ್ಥ ಗೊತ್ತಿರಬೇಕು, ಅದನ್ನು ನಡೆಸ್ಬೇಕು. ಆಮೇಲೆ ತುಂಬ ಇವರು ಎರಡೂ ಗೊತ್ತಿತ್ತು. ಆದ್ದರಿಂದ ಪೂರ್ಣ ಪ್ರಜ್ಞರು ಪೂರ್ಣ ಬಲರು, ಭಾಗವತ ಧರ್ಮದ ಅರ್ಥರು ಅಂತ ಜ್ಞಾನದಲ್ಲೂ ಪೂರ್ಣ, ಧರ್ಮದಲ್ಲೂ ಪೂರ್ಣ. ಆದ್ದರಿಂದ ಅವ್ರು ಹಾಗೆ ಮಾಡಲಿಲ್ಲ. ಅಮೋಘಮನ್ಯತ್ರ ಹರೇರ್ ಮರುತ್ಸುತಃ ಪುತ್ರೇ ಯಾತೇನ ಸ್ವಯಂ ಅಭ್ಯಧಾವತ್.
ಅನುಗ್ರಹಾದಭ್ಯಧಿಕಾದವಧ್ಯಂ ಜಾನನ್ನಪಿ ಸ್ವಂ ವಾಸುದೇವಸ್ಯ ನಿತ್ಯಂ. ಎಲ್ಲರಿಗಿಂತ ಜಾಸ್ತಿ ಅನುಗ್ರಹ ಇರೋದು ಇವ್ರ ಮೇಲೆ. ಅದರಿಂದ ತಮಗೇನೂ ಆಗೋದಿಲ್ಲ, ಅಸ್ತ್ರಕ್ಕೆ ಗೌರವ ಕೊಡಬೇಕು ಅಂತೇಳಿ ಆ ಬ್ರಹ್ಮಾಸ್ತ್ರ ಬಂದಾಗಲೇ ಗೌರವ ಕೊಟ್ಟಿರ್ಬೇಕಾದ್ರೆ ಇದು ಪರಬ್ರಹ್ಮಾಸ್ತ್ರ. ಇದು ಬ್ರಹ್ಮಾಸ್ತ್ರ ಗೌರವ ಕೊಟ್ಟಿದ್ದು ಯಾವಾಗ? ಆ ರಾಮ ಸುಂದರಕಾಂಡದೊಳಗೆ ಅವ್ರು ಬ್ರಹ್ಮಾಸ್ತ್ರ ಬಿಟ್ಟಾಗ, ಇಂದ್ರಜಿತ್ ಬಿಟ್ಟಾಗ. ಆದ್ದರಿಂದ ಇಲ್ಲಿ ಸರಿ ಹೋಯ್ತು. ತದ್ಭಕ್ತಿ ವೈಶೇಷ್ಯತ ಏವ. ಏನ ಹಾಂ ಹಾಂ ಅವ್ರಿಗೆ ಬುದ್ಧಿ ದುರ್ಯೋಧನ ಇದು ಮಾಡ್ಕೋಬೇಕು. ಅವರೆಲ್ಲ ದುರ್ಯೋಧನ ಇವೆಲ್ಲ ಏನು ಮಾಡ್ಕೊಂಡ, ಇವೆಲ್ಲ ಲೆಕ್ಕ ಇಟ್ಕೊಂಡಿದ್ದ, ಇನ್ವೈಟ್ ಮಾಡ್ದ, ವೈಷ್ಣವಾತ್ರ ನೋಡಿಕೊಂಡಿದ್ದ, ತನಗೆ ಭಾರಿ ಬಲ ಬರುತ್ತೆ ಅಂತ ಇಷ್ಟೆಲ್ಲ ಇಟ್ಕೊಂಡು ಹೊರಟು. ಅವ್ರು ಎಲ್ಲ ಹೋಯ್ತು ಕೊನೆಗೆ. ಇಷ್ಟೆಲ್ಲ ಏನೇನು ಇಟ್ಕೊಂಡಿದ್ದ, ರಾವಣನ ಪ್ರೊಟೆಕ್ಷನ್ ಒಂದು ಟೈಪ್ ಇತ್ತು, ದುರ್ಯೋಧನ ಪ್ರೊಟೆಕ್ಷನ್ ಒಂದು ಟೈಪ್ ಇತ್ತು. ಅವನೇನೋ ದೊಡ್ಡ ಸಮುದ್ರ ಯಾರೂ ದಾಟಾಗಿಲ್ಲ, ಕಂಟಿನ್ಯೂಸ್ ಸಾರಬೇಕು. ಅಲ್ಲಿ ಸಿಂಹಿಕೆ ಇದ್ದಾಳೆ, ಅದು ದಾಟಾಗಿಲ್ಲ. ಸೊ ತ್ರಿಕೂಟ ಪರ್ವತ ಇದೆ, ದೊಡ್ಡ ಸೈನ್ಯ ಇದೆ, ಅದಕ್ಕೆಲ್ಲ ವರ ಇದೆ. ಕುಂಭಕರ್ಣನ ತಮ್ಮ ಇದ್ದಾನೆ, ಅಂದರೆ ಮಗ ಇದ್ದಾನೆ, ತಾನೇ ಎಲ್ಲ ಯೋಚನೆ ಮಾಡಿ ಇಷ್ಟು ಕೆಲಸ ಮಾಡ್ದ. ಎಲ್ಲ ಹೋಯ್ತು ಕಡೆಗೆ. ದುರ್ಯೋಧನ ಹಾಗೇನೆ, ಕರ್ಣ ಇದ್ದಾನೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಶಲ್ಯನ ಎಳ್ಕೊಂಡಿದ್ದೇನೆ, ವೈಷ್ಣವಾಸ್ತ್ರ ಅವರ ಹತ್ರ ಇದೆ, ಒಬ್ಬರದ್ದು ಕರ್ಣನ ಶಕ್ತಿ ಆಯುಧ ಇದೆ, ಎಲ್ಲ ಏನೇನೋ ಮಾಡಿ ವಿಶ್ವಥವರು ಭಾರಿ ವೀರರು, ನಾರಾಯಣಾಸ್ತ್ರ ಇದೆ, ಏನೇನೋ ತಿಳ್ಕೊಂಡಿದ್ದಾನೆ. ನೋಡಿ ಎಲ್ಲ ಕೈಕೊಂಡು. ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ ಇದು ಎಲ್ಲ ಸಾಧನೆ ಏನಾಗುತ್ತೆ? ವ್ಯರ್ಥ. ಭಕ್ತಿ ಒಂದಿದ್ರೆ ಏನಾಗುತ್ತಾಗ ಎಲ್ಲ ಬರಲಾದ್ರಲ್ಲಿ ಏನಿಲ್ಲ, ವೆಪನ್ ಕೂಡ ಇಲ್ಲ, ಸಣ್ಣ ಹುಡುಗ ಅಷ್ಟೇ, ವೆಪನ್ ಇಲ್ಲ, ವರ ಇಲ್ಲ, ಏನೇನೇನೇನೂ ಇಲ್ಲ. ಅವ್ರ ಅಪ್ಪಗೆಲ್ಲ ಇತ್ತು, ಆದರೆ ಸೋತಿದ್ಯಾರು? ಅವ್ರ ಅಪ್ಪನೇ. ಈತಲ್ಲ. ಇನ್ನು ಅರ್ಥ ಮಾಡ್ಕೊಂಡು ಒಂದು ಧೈರ್ಯ ಬರಬೇಕಾಗ. ಬಲು ಬೇಗ ಮನುಷ್ಯ ವೀಕ್ ಆಗಿಬಿಡ್ತಾನೆ. ಯಾರೋ ಆಪತ್ತು ಬಂತು ಕಂಡಲ್ಲಿ ಹೋಗಿಬಿಡ್ತಾನೆ. ದೇವ್ರಿವ್ರು ನಡೆಯೋದಿಲ್ಲ, ಇದಕ್ಕೆಲ್ಲ ಕೂಡ ಇವರೇ ವಾಸಿ ಅಂತ ಹೋಗಿಬಿಡ್ತಾರೆ. ಹೋಗಬಾರ್ದು. ಪರೀಕ್ಷೆ ಇದ್ದಾಗ ಲೆಕ್ಕ ಏನು ಮಾಡಬೇಕು ಸಮಯದಲ್ಲಿ? ದೇವರೇ ಶರಣಾಗಿ ನಂಬಿಕೆ ಅಂತಾರೆ, ದೇವರು ಕಾಪಾಡ್ತಾನೆ. ಅರ್ಥ ಆಯ್ತಾ? ಹಿರಣ್ಯಕಶಿಪುವಿನಿಂದ ಮೈನಸ್ ನರಸಿಂಹ ಅನುಗ್ರಹ ಹೇಳ್ತಾರೆ. ಪ್ರಹ್ಲಾದ ಯಾವ ಲೆಕ್ಕ ಹಿರಣ್ಯಕಶಿಪುವಿಗೆ? ಇಂದ್ರಾದಿ ದೇವತೆಗಳಿಂದ ಸೋಲಿಸಿದವನು, ಲೆಕ್ಕ ಇಲ್ಲ. ಅದು ಇಲ್ಲಿ ಭಜಿತಿದ್ದ, ನರಸಿಂಹ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಈ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಕಥೆಗಳು ಅಂತ ನಮಗೆ ವಿಶ್ವಾಸ ಬರುತ್ತೆ. ನಾವು ಯಾವುದಕ್ಕೂ ಹೆದರಬೇಕಾದ ಕಾರಣ ಇಲ್ಲ. ಭಕ್ತಿ ಒಂದು ಸರಿ ಇರಬೇಕು. ನಾವು ಸನ್ಮಾರ್ಗದಲ್ಲಿ ಇರೋದಾದರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ವಿಶ್ವಾಸ ಬಂದಾಗ ಆಗ ಅನನ್ಯಾಸ್ತಿಂತ ಎತ್ತೋ ಯಾರಿಗೆ? ಅದಕ್ಕೆ ದಡ್ರು ಅಂತ ಕರೆಯೋದು. ಅವಿವೇಕಿಗಳು ಮೂರ್ಖರು ಅಂತ ಅದಕ್ಕೆ ಕರೆಯೋದು. ಗೊತ್ತಾಯ್ತು? ಪರೀಕ್ಷೆಯಲ್ಲಿ ಟೆಕ್ಸ್ಟ್ ಬುಕ್ ಅನೌನ್ಸ್ ಮಾಡಿ, ಕ್ಲಾಸಸ್ ನಡೆಸಿ, ಕ್ಲಾಸ್ ಎಕ್ಸಾಮ್ಸ್ ಮಾಡಿ, ಎಲ್ಲ ಮಾಡಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಏನು ಅರ್ಥ? ದಡ್ಡ ಅಂತ ಅರ್ಥ. ಎಲ್ಲರಿಗೂ ಒಂದೇ ಮಾರ್ಕ್ಸ್ ಬರುತ್ತೆ ಹೋಲು, ಕೊನೆ ಪಕ್ಷ ಅದೂ ಇಲ್ಲ. ಎಲ್ಲೋ ಜಾಸ್ತಿ ಬರೋದೇ ತುಂಬ ಕಡಿಮೆ ಜನಕ್ಕೆ ಅಂದಮೇಲೆ ಮನುಷ್ಯನ ಕ್ಯಾಲಿಬರ್ರೇ ಅಷ್ಟು ಅಂತ, ಕ್ಯಾಲಿಬರ್ ಅಂತ ಹೇಳ್ತೇವೆ. ಆಟ ದುರ್ಯೋಧನಾದಿಗಳ ಸ್ವರೂಪನೇ ಆಗಿರೋದ್ರಿಂದ ಏನು ಮಾಡಿದ್ರೆ ಅರ್ಥ ಆಗೋದಿಲ್ಲ. ತದ್ಭಕ್ತಿ ವೈಶೇಷ್ಯತೆಯೇವ ತಸ್ಯ ಸತ್ಯಂ ವಾಕ್ಯಂ ಕರ್ತುಮರಿಂ ನಚಾಯಾತ್ ಯದಾ ಸ್ವಪುತ್ರೇಣ ಜಿತೋ ಭವೇತ್ ಸಹ ಕಿಮು ಆತ್ಮನಾ ಇತ್ತೇವ ತದಾ ಪ್ರವೇತ್ತು. ಬನ್ನಿ, ಭೀಮನ ಮಗನೇ ಗೆದ್ದಿರ್ಬೇಕಾರೆ ಭೀಮ ಭಾರಿ ಗ್ರೇಟ್ ಆದ್ದರಿಂದ ಯಾವ ಲೆಕ್ಕ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ವಿವೇಕಿಗಳಿಗೆ. ಅಯೋಗ್ಯಗಳಿಗೆ ಗೊತ್ತಾದರೂ ಬಿಡಲಿ, ಆ ಲೆಕ್ಕ ಇಲ್ಲ. ಸ ವಿಸ್ಮೃತಾಸ್ತ್ರಸ್ತು ಯದಾ ಭವೇತ ತದಾ ಭೀಮೋ ಭಗತತ್ತಂ ಪ್ರಯಾತಿ ಋತೆ ಭೀಮಂ ಚಾರ್ಜುನಂ ಶಾಸ್ತ್ರಮೇವ ಪ್ರಮುಂಚತ ಪ್ರಮುಂಚತಿತ್ಯೇವ ಹಿ ವೇದ ಭೀಮಃ. ಸ ವಿಸ್ಮೃತ. ಕೆಲಸತ್ತೆ ಭಗದತ್ತ ಭೀಮ ಯುದ್ಧ ಮಾಡಿದ್ದು ಇದೆ, ಕೆಲಸತ್ತೆ ಮಾಡಿಲ್ಲ. ಕೆಲವೊಮ್ಮೆ ಹೀಗೆ ಮಾಡೋದು, ಕೆಲವೊಮ್ಮೆ ಬಿಡೋದು. ಯಾತಕ್ಕೆ ಕಾರಣ ಅಂದರೆ ವಿಸ್ಮೃತಾಸ್ತ್ರಸ್ತು ಯದಾ ಭವೇತ್. ಯಾವಾಗ ಅಸ್ತ್ರ ಮರೆತು ಬರ್ತಿದ್ದ ಅವಾಗ ಹೊಡಿತಿದ್ರು. ಅವನು ಅಸ್ತ್ರ ತಂದಾಗ ಹೊಡಿತಿರ್ಲಿ. ಅರ್ಥ ಆಯ್ತಾ? ಈಗ ಬರೀ ಕೈಲಿ ಬಂದಾಗ ಯುದ್ಧ ಅವ್ರ ಗೊತ್ತಾರು ಹೋಗೋದಿಲ್ಲ. ನಮಗೆ ಈ ಅಸ್ತ್ರ ಗೊತ್ತಿಲ್ಲದೆ ಹೋದ್ರು ಕೂಡ ಜನರಲ್ಲಿ ಪೊಲೀಸರ ಹತ್ರ ಆಗಲಿ ಸೋಲ್ಜರ್ ಹತ್ರ ಗಲಾಟೆ ಮಾಡ್ಕೊಳ್ಳಲ್ಲ ಜನ. ಯಾತಕ್ಕೆ? ಜನರಲ್ಲಿ ಅವ್ರ ಅಸ್ತ್ರ ಇರುತ್ತೆ, ಅವ್ರಿಗೆ ಪರ್ಮಿಷನ್ ಬೇರೆ ಇರುತ್ತೆ. ಅವ್ರಿಗೆ ಅಸ್ತ್ರವನ್ನೆಲ್ಲ ಇದ್ರ ಪರ್ಮಿಷನ್ ಇರೋದಿಲ್ಲ. ಆದ್ದರಿಂದ ಅದು ಉಪಯೋಗ ಮಾಡ್ಕೊತೀವಿ. ಅದು ಯಾವಾಗ ಬರ್ತಿದ್ರು ಆಗ ಬಾ ನೋಡ್ಕೊತೀವಿ ಅಂತಾರಲ್ಲ, ಹಾಗೆ ಭೀಮಸೇನ ದೇವರು ಪೂರ್ಣ ಪ್ರಜ್ಞೆ ಆದ್ದರಿಂದ ಯಾವಾಗ ತರ್ತಾರೆ ಯಾವಾಗ ಎಲ್ಲ ಗೊತ್ತಿತ್ತು ಅವರಿಗೆ. ಅಸ್ತ್ರ ತರದೇ ಬಂದಾಗ ಹೊಡೆದವನು ಹಣ್ಣಗಾಗಿ ನಿರಗಾಗಿ ಮಾಡ್ತಾಯಿದ್ರು. ಯಾವಾಗ ಅಸ್ತ್ರ ತಂದಿರ್ತಾ ಅವಾಗ ಹತ್ರ ಹೋಗ್ತಿರ್ಲಿ. ಆಯಿತಾ? ಮಡಿಲಿದ್ರೆ ಮುಟ್ಟೋದಿಲ್ಲ, ಮಡಿಲಿ ಮೇಲಿಗೆ ಮುಟ್ತಾರಲ್ಲ, ಆ ಕಾನ್ಸೆಪ್ಟ್. ಏನು ಗದೆ ಅನ್ರಿ, ಆವೇಶ ಇದ್ದಾಗ ಏನು ಮಾಡ್ತಿದ್ದಿಲ್ಲ, ತಿರುಗಿ ಹೊಡಿತ. ಆವೇಶ ಇಲ್ಲದ ಕಾಲಕ್ಕೆ ಹೊಡಿತಾರೆ. ಅದೆಲ್ಲ ಜ್ಞಾನ ಇತ್ತು ಅವ್ರಿಗೆ. ಜ್ಞಾನ ಉಪಯೋಗ ಆಗುವಾಗ ನಮಗೆ ಗೊತ್ತಿದೆ ರೀ ಅಂತ ತಪ್ಪು ಮಾಡಿದ್ರೆ ಅರ್ಥ. ಗೊತ್ತಿದ್ದಕ್ಕೇನು ಉಪಯೋಗ ಆಗಿದೆ? ಗೊತ್ತಿದ್ದಕ್ಕೆ ನಡೆಸ್ಬೇಕಂತ. ನಡೆಸಿದ್ರೆ ದೇವರು ಅನುಗ್ರಹ ಮಾಡ್ತಾನೆ. ಬಹಳ ಮುಖ್ಯ ಅದು. ದೇವರು ಎಲ್ಲ ಅನುಗ್ರಹ ಮಾಡಲಿಕ್ಕೆ ದೇವರಿರೋದು. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ದೇವರಿಗೆ ಬೇರೆ ಕೆಲಸ ಅಂತ ಒಂದಿಲ್ಲ.
ಗೊತ್ತಾಯ್ತು ಏನಿದೆ, ಭಕ್ತರ ರಕ್ಷಣೆ ಮಾಡೋದೊಂದೇ ಕೆಲಸ. ಆದ್ದರಿಂದ ಆ ವಿಶ್ವಾಸ ನಮಗಿದ್ದು ಉಳಿದವರಾರೇ ಎಂಗೇಜ್ ಆಗಿರ್ತಪ್ಪ, ಅವ್ರ ಕೆಲಸ ಬೇರೆ ಇರ್ತದೆ. ಕೆಲವು ಡಾಕ್ಟ್ರು ಬರ್ತಾರೆ, ನಂಬರ್ ಒನ್ ಇರ್ತಾರೆ, ತುಂಬ ಜನ ಸಿಟ್ಟು ಬಂದುಬಿಡುತ್ತೆ ಅವ್ರಿಗೆ. ನಮಗೂ ಮನೆಯ ಸಂಸಾರ ಅಂತ ಇರುತ್ತೆ, ಹೋಗಿ ಸಾಕೋತ್ತು ಬೈದು ಬಿಡ್ತಾರೆ. ತುಂಬ ಜಾಸ್ತಿ ಬಂದುಬಿಟ್ಟಾಗ ತಡ್ಕೊಳಕ್ಕಾಗೋದಿಲ್ಲ. ಯಾಕೆ ತಮಗೂ ಒಂದು ಕೆಲಸ ಇದೆ, ದೇವರಿಗೆ ಅದಿಲ್ಲ. ಏನಿಲ್ಲ, ಅಸ್ಪದಿಷ್ಟೈಕ ಕಾರ್ಯ ಪರಿಪೂರ್ಣ ಪೂರ್ಣಾಯ ಹರಯೇ ನಮಃ. ಅದಕ್ಕೆ ಉತ್ತರ ಅಲ್ಲೇ ಕೊಟ್ಬಿಟ್ರು, ಅಸ್ಪದಿಷ್ಟೈಕ ಕಾರ್ಯಾಯ. ಅವನ ಕಾರ್ಯ ಯಾಕಿಲ್ಲ ಅಂದರೆ ಪೂರ್ಣಾಯ ಹರಯೇ ನಮಃ. ಹರೇರ್ ಮಾತ್ರ ಬಿಡೋದು ಅಂತಾಗ್ಬಿಟ್ಟಿದೆ. ಹಾಗಲ್ಲ, ಹರೇರ್ ಮಾತ್ರ ಹೋಯ್ತು ಅಂತ ಅರ್ಥ ಆಗಲ್ಲ. ಕೃಷ್ಣಾರ್ಪಣ ಅಂದರೆ ಕಳ್ಕೊಂಡ್ವಿ ಅಂತ ಅರ್ಥ ಅಲ್ಲ, ದೇವರಿಗೆ ಸಮರ್ಪಿತವಾಯಿತು ಅಂತ ಅನುಸಂಧಾನ ಬರಬೇಕು. ಋತೇ ಭೀಮಂಚ ಅರ್ಜುನಂ ಚ ಅಸ್ತ್ರಂ ಏಷಃ ಪ್ರಮುಂಚತಿ ಇತ್ತೇವ ಹಿ ವೇದ ಭೀಮಃ. ಅದಕ್ಕೆ ನಾ ಅಸ್ತ್ರಮೇಷ, ಭೀಮ ತಾನು, ಅರ್ಜುನ ಧರ್ಮರಾಜನೆಲ್ಲೂ ಬಿಡೋದಿಲ್ಲ ಆತ. ಯಾಕೆ, ಭಾರಿ ಬ್ಯಾಚ್ ವಿನ್ನರ್ಸ್ ಇವರೇ, ಆದ್ದರಿಂದಾಗಿಯೇ ಇವ್ರನ್ನೇ ಟಾರ್ಗೆಟ್ ಮಾಡಿದ್ದ. ಚತುರ್ಗಜಾತ್ಮೋಪರಿಗಾತ್ಮಕಶ್ಚ ಹಠೋತ್ಕಚ ಸುಪ್ರತೀಕಂಚ ತಂಚ ನಾನಾ ಪ್ರಹಾರೈರ್ವಿತುದಂಚಕಾರ ಸಂದಿಗ್ಧ ಜೀವವು ಜಗತಾಂ ಸಮಕ್ಷಂ. ಚತುರ್ಗಜಾತ್ಮೋಪರಿ, ಇದೆಲ್ಲ ನಿರ್ಣಯ, ಇದೆಲ್ಲ ಕೊಡದೆ ಸುಮ್ಮನೆ ತಾತ್ಪರ್ಯ ಮಹಾಭಾರತ ಏನಾಗುತ್ತೆ ಅಂದರೆ ಇವೆಲ್ಲ ಹೇಳೋದಿಲ್ಲ. ಅಲ್ಲಿ ಬೇರೆ ಕಡೆ ಹೇಳಿರ್ತಾರೆ, ನಿರ್ಣಯ ಸೇರಿಸಿಬಿಡ್ತಾರೆ ಆಚಾರ್ಯ. ಅದಕ್ಕೆ ಉಪಯೋಗ ಆಯಿತು. ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯ ಹೆಚ್ಚಿದ ಅನೇಕ ಪ್ರಶ್ನೆಗಳು. ಭಗದತ್ತನೊಮ್ಮೆ ಎದುರಿಸೋದು, ಒಮ್ಮೆ ಬಿಡೋದು, ಯಾತಕ್ಕೆ? ಮಗನ ಕಳಿಸೋದು, ತಾನು ಹೋಗದೆ ಇಲ್ಲ, ಯಾತಕ್ಕೆ? ಸೋತಂತೆ ಮಾಡೋದು, ಬೇಟ್ ಹೊಡಿಸ್ಕೊಂಡು, ಯಾತಕ್ಕೆ? ಇದಕ್ಕೆಲ್ಲ ಕಾರಣ ಬೇಕು. ಇಲ್ಲದೆ ಹೋದರೆ ತಾರತಮ್ಯ ಹೋಗಿಬಿಡುತ್ತಾಗ. ಇವಾಗ ಭಾರಿ ಗ್ರೇಟ್ ಅಂತ, ಏನು ಗ್ರೇಟ್ ಇಲ್ಲಿ ನೋಡಿದರೆ ಅಂತ ಪ್ರಶ್ನೆ ಬರುತ್ತೆ. ಉತ್ತರ ಕೊಟ್ಟಾಗ ಏನಾಯ್ತಾಗ, ಸೂಪರ್ ಇಂಪೋರ್ಟೆಡ್ ಕಾರು ನಿಂತೋಗ್ಬಿಟ್ಟಿದೆ. ಇಂಥ ಕಾರ್ ಯಾಕೆ ತೊಗೊಳ್ರಿ ಅಂದರೆ ಸಿಗ್ನಲ್ ಇದೆ ರೀ ಅಂತ ಹೇಳಿದ್ರೆ, ಸಿಗ್ನಲ್ ಇದೆ ಅಂತ ಹೇಳೋ, ಗೊತ್ತಾಯ್ತಾ? ಸಿಗ್ನಲ್ ಇದ್ದ ನಿಲ್ಲಿಸಿದ್ರೆ ಅದು ಕರ್ತವ್ಯ. ಅದು ಇವ್ರಿಗೆ ಅರ್ಥ ಆಗ, ಸಿಗ್ನಲ್ ದೇವರು ಬೇಡ ಅಂದರೆ ಮಾಡೋದಿಲ್ಲ, ಅದು ಸಿಗ್ನಲ್. ಅದು ಅವ್ರಿಗೆ ಗೊತ್ತು. ಸಿಗ್ನಲ್ ಓದಕ್ಕೆ ಬರ್ಬೇಕಲ್ಲ, ನಿಲ್ಲಕ್ಕೆ ಬರಬೇಕಲ್ಲ. ಸಿಗ್ನಲ್ ಓದೋದಕ್ಕೆ ತಿಳುವಳಿಕೆ ಬೇಕಲ್ಲ. ಲೈಸೆನ್ಸ್ ಹೊಡೋದಕ್ಕೆ ಅವನ್ನೆಲ್ಲ ಕೇಳ್ತಾರೆ, ಸಿಗ್ನಲ್ ಅರ್ಥಗಳೆಲ್ಲ ಕೇಳ್ತಾರೆ, ಇದು ಮಾಡ್ತಾರೆ, ಆಮೇಲೆ ಕೊಡ್ತಾರೆ. ಗೊತ್ತಾಯ್ತಾ? ಅದು ಇದು ಭಾಗ, ಡ್ರೈವಿಂಗಿನ ಭಾಗ. ಉಳಿದ ಅರ್ಥ ಮಾಡ್ಕೊಳ್ಳೋದು ಹೇಗೋ, ಯುದ್ಧಕ್ಕೆ ಬರೋರ್ಗೆ ಅವೆಲ್ಲ ಗೊತ್ತಿರಬೇಕು. ಚತುರ್ಗಜಾತ್ಮೋಪರಿಗಾತ್ಮಕಶ್ಚ ಘಟೋತ್ಕಚ ಸುಪ್ರತೀಕಂಚ ತಂಚ ನಾನಾ ಪ್ರಹಾರೈ ವಿತುದಂಚಕಾರ ಸಂದಿಗ್ಧ ಜೀವವು ಜಗತಾಂ ಸಮಕ್ಷಂ. ಚತುರ್ಗದಾತ್ಮೋಪರಿಗಾತ್ಮಕಶ್ಚ, ಚತುರ್ಗಜ ಆತ್ಮ ಉಪರಿಗಾತ್ಮಕಶ್ಚ, ಅದರ ಮೇಲೆ ಚತುರ್ಗಜಗಳು, ಅದರಲ್ಲಿ ತಾನು ನಿಂತು ಕೂತಿದ್ದಾನೆ. ಘಟೋದ್ಗಜ ಬಂದ. ಸುಪ್ರತೀಕಂಚ ತಂಚ, ಭಗದತ್ತನನ್ನು, ಅವನ ವಾಹನ ಸುಪ್ರತೀಕವನ್ನು ನಾನಾ ಪ್ರಹಾರೈಹಿ ವಿತುದನ್, ಅನೇಕ ವಿಧವಾದ ಪೆಟ್ಟುಗಳಿಂದ ಓಡಾಡಿಸ್ತ. ಚಕಾರ ಸಂದಿಗ್ಧ ಜೀವವು ಜಗತಾಂ ಸಮಕ್ಷಂ, ಎರಡು ಸಂದಿಗ್ಧ ಜೀವರು. ಆನೆಗೂ ಜೀವ ಇದೆ, ಇವರಿಗೂ ಜೀವ ಇದೆ, ಇಬ್ಬರಿಗೂ ಏನು ಮುಡಿಯೋದೇ ಕಷ್ಟ ಎಂಬ ಸ್ಥಿತಿ ಬಂದೋಯ್ತು. ಅಂಥ ಪೆಟ್ಟನ್ನು ಭಗದತ್ತನಿಗೆ ಯಾರು ಹಾಕಿದ್ರು? ಘಟೋತ್ಕಚ ಹಾಕಿದ. ಗಜಾರ್ತನಾದಂತು ನಿಶಮ್ಯ ಭೀಷ್ಮಂ ಭೀಷ್ಮಮುಖ ಸಮಾಪೇತು ರಮಂ ಚ ದೃಷ್ಟ್ವಾ ಮಹಾಕಾಯಂ ಭೀಮಮುಷ್ಯ ಪೃಷ್ಟ ಗೋಪಂಚ ವಾಯುವಾತ್ಮ ಚ ಮತ್ರ ಸನ್ಭೃಶಂ. ಗಜಾರ್ತನಾದಂತು ನಿಶಮ್ಯ ಭೀಷ್ಮಮುಖಾ ಸಮಾಪೇತು ಅಮುಂ ಚ ದೃಷ್ಟ್ವಾ ಮಹಾಕಾಯಂ ಭೀಮಂ ಅಮುಷ್ಯ ಪೃಷ್ಟ ಗೋಪಂ ಚ ವಾಯುವಾತ್ಮಜಂ ಅತ್ರ ಸನ್ಭೃಶಂ. ಗಜಾರ್ತನಾದಂ, ಆನೆ ಏನು ಮಾಡೋದು? ಆನೆ ಕೂಗೋದಕ್ಕೆ ಏನಂತ ಕರೀತಾರೆ? ಕೀಳೋದು. ಆನೆ ಜೋರಾಗಿ ಕೇಳಿಡೋದು, ಸುಮ್ಮನೆ ಕೇಳಿದ ಬೇರೆ, ನೋವಿನಿಂದ ಕೇಳಿಡ್ತಾರೆ. ಗೊತ್ತಾಗುತ್ತೆ ಕೂಗಿದಾಗ, ಆ ನೋವಿನ ಕೂಗೋ ಖುಷಿ ಕೂಗೋ ಅಂತ ಗೊತ್ತಾಗುತ್ತೆ. ಅಯ್ಯೋ ಅಂತ ಕೂಗಿದಾಗ ಏನೋ ಏನಾಗಿದೆ ಅಂತ. ಕೆಲಸದ ಕೂಗಿಬಿಟ್ರೆ ಓ ವಾರ ಏನೋ ಎಂಜಾಯ್ ಮಾಡ್ತೇವೆ, ಓ ಅಂತ ಅಂದ್ಬಿಟ್ಟಾಗ ನೋವಿಲ್ಲ, ಖುಷಿ ಇರುತ್ತೆ. ಆರ್ತನಾದ ಕೇಳಿಸ್ತೀಗ. ಒಂದು ನಿಶಮ್ಯ, ನಿಶಮ್ಯ ಅಂದ್ರೇನು? ನಿಶಾಮ್ಯ ಅಂದರೆ ನೋಡಿ, ವ್ಯತ್ಯಾಸ ತಿಳಿದಿರಬೇಕು. ಈಗ ಆರ್ತನಾದ ಯಾರು ನೋಡ್ತಾರ? ಆರ್ತನ ಯಾರು ಕೇಳಬೇಕು. ಭೀಷ್ಮಮುಖಾ ಸಮಾಪೇತು ರಮುಂಚ ದೃಷ್ಟ, ಭೀಷ್ಮ ಓ ಏನೋ ಆಗಲಿದೆ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅವರೆಲ್ಲ ಬಂದರು ಯಾರನ್ನು ಕಾಪಾಡಲಿಕ್ಕೆ? ಭಗದತ್ತನನ್ನು. ಅದು ನೋಡ್ತಾರ. ಆಮೇಲೆ ಮಹಾಕಾಯಂ, ದೊಡ್ಡ ದೇಹ ತೊಗೊಂಡ್ಬಿಟ್ಟಿದ್ದಾನೆ. ಹಿಂದೆ ಭೀಮಸ್ಯ ಪುಷ್ಟಗೋಪಂ, ಹಿಂದೆ ಭೀಮ ಇದ್ದಾನೆ, ಬಜಿತಾಯ್ತು ಅವರಿಗೆ. ನಾವು ಬಂದು ಉಪಯೋಗ ಆಗಲಿ, ದೂರ ದೃಢವಾಸಿ ಇತ್ತು ಅಂತೇಳಿ. ಪುಷ್ಟಗೋಪಂಚ ವಾಯುವಾತ್ಮಜಂ ಅತ್ರ ಸನ್ಭೃಶಂ. ಅರೆ ತಮಗೆ ಭಯ ಆಯ್ತು. ಈಗ ಭಯ ಆಗಿದೆ ಆನೆಗೆ ಅಂಥೇಳಿ ಕಾಪಾಡಲಿಕ್ಕೆ ಅಂತ ಬಂದು ತಾವೇ ಭಯಕ್ಕೊಳಗಾದ ಪ್ರಾಬ್ಲಮ್ ಆಯ್ತು. ಇದು ಭೀಮನ ಇದ್ರ ಪ್ರೆಸೆನ್ಸ್ ಸಾಕು. ಭೀಮನ ಪ್ರೆಸೆನ್ಸ್ ನೋಡಿದ್ರೆ ಏನು ಮಾಡ್ತಾರೆ? ಗಾಬರಿ ಆಗ್ತಾರೆ. ವಾಯುದೇವರು ಮನೇಲಿದ್ದಾರೆ ಹೇಳಿದರೆ ಸಾಕು, ಗಾಬರಿ ಆಗುತ್ತೆ. ಧ್ಯಾನ ಮಾಡ್ತಾರೆ, ಗೊತ್ತಾಯ್ತು. ಧ್ಯಾನ ಮಾಡೋದೆಲ್ಲ ಏನು ಗೊತ್ತಾ? ರಿಮೋಟ್ ಕಾಂಟ್ಯಾಕ್ಟ್. ಅದು
ಗೊತ್ತಾದ ಧ್ಯಾನ ಮಾಡೋದು ಅವ್ರಿಗೆ ಕಾಂಟ್ಯಾಕ್ಟ್ ಆಗಿದೆ ಅಂತ ಭರತ ಕೂತಿದ್ದು ಧ್ಯಾನ ಮಾಡ್ತಾ ಅಷ್ಟೇ. ಭದ್ರಕಾಳಿ ಬಂದು ಅವನ್ನೇ ಕೊಂದು ಹಾಕ್ಬಿಟ್ಲು. ಯಾರನ್ನ ಕೊಲ್ಲ ಜಡಭರತನಲ್ಲ, ಅವನು ಕೊಲ್ಲಕ್ಕೆ ಬಂದವನು. ಯಾತಕ್ಕೆ ರಕ್ಷಣೆ ಕೊಟ್ಟು. ಅದಕ್ಕೆ ಧ್ಯಾನ ಅಂದರೆ ಏನಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಅದು ದೇವ್ರ ಜೊತೆ. ಅದು ಅರ್ಥ ಮಾಡಿ ಧ್ಯಾನದ ಅಪ್ರೋಚ್ ಇರೋದೇ ಅದರೊಳಗೆ. ತೇ ಭೀತ ನಮಗೆ ಪುಸ್ತಕ ಓದ್ಬೇಕಾದ್ರೆ ಅರ್ಥ ಆಗುತ್ತೆ, ಧ್ಯಾನ ಅರ್ಥ ಆಗಲ್ಲ. ಧ್ಯಾನ ಯಾತಕ್ಕೆ ಅರ್ಥ ಆಗಲ್ಲ ಅಂದರೆ ಮನಸ್ಸಿನಿಂದ ಮಾಡೋದು, ಆದ್ದರಿಂದ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ನೀ ಯಾತಕ್ಕೆ ಗೆಲ್ತಾನೆ ಅಂತವ್ರು ಗೊತ್ತಾಗಲ್ಲ, ಯಾತಕ್ಕೆ ಸೋಲ್ತಾನೆ ಅಂತವ್ರು ಗೊತ್ತಾಗಲ್ಲ. ಅದು ಧ್ಯಾನದ ಪ್ರೋಸೆಸ್. ಅದು ಧ್ಯಾನವಾಗಿ ಅಪ್ಲೈ ಆದಾಗ ಅದು ಭಾರಿ ಮಹತ್ವ, ಇಲ್ಲದವ್ರ ಉಪಯೋಗ ಇಲ್ಲ. ತತ್ರ ಸದನ್ನಾಗ ಸುಧಾ ಸಮುದ್ಧವ ತೇ ಭೀತಾ ಪೃತನಾಪಹಾರಂ ಕೃತ್ವಾಪಜಗ್ಮುಃ ಶಿಬಿರಾಯ ಶೀಘ್ರಂ ದಿನೇ ಪರೇ ಚೈವ ಪುನಃ ಸಮೇತಾಃ ಪರಸ್ಪರಂ ಪಾಂಡವಾಃ ಕೌರವಾಸ್ತೆ. ಅವ್ರ ಕೊನೆಯ ಪುಣ್ಯ ಅವರಿಗೆ ಕತ್ಲಾಗ ಹೊತ್ತು ಬಂದಿತ್ತು. ಅಷ್ಟೊತ್ತಿಗೆ ಇವತ್ತು ಬಿಟ್ಕೊಂಡು ಹೊರಟ್ಬಿಟ್ಟು ಇವತ್ತು ಸಾಕು ಯುದ್ಧ ಅಂತ ಹೊರಟ್ಬಿಟ್ರು. ಅದು ಆ ಟೈಮಿಗೆ ಬಂದಿದ್ದು ಅನುಕೂಲ ಆಯ್ತು. ತೇ ಭೀತಾ ಪದ ಎಲ್ಲಿ ಬಂದಿತ್ತು? ಭೀತ ಅಂಥೇಳಿ ಹಿಂದೆ ಒಂದು ಸಲ ಬಂದಿತ್ತ ಎಲ್ಲಾದರೂ? ನೆನೆಸ್ಕೊಂಡ್ರೆ ಭೀತ ಆಗಿಬಿಡೋದು. ಅರ್ಜುನ ವಿಶ್ವರೂಪ ನೋಡಿದಾಗ ಏನಾಗ ಭೀತ ಪ್ರಣಮ್ಯ ಭೀತ ಎರಡು ಸತ್ ಭಾರಿ ಭಯಪಟ್ಟ ಅಂತ ಹೇಳ್ತಾರಲ್ಲ ಹಾಗೆ. ಭೀತಾ ಪೃತನ ಸೈನ್ಯ ಪೃತನಾಪಹಾರಂ ಕೃತ್ವ. ಆ ರೀತಿ ಮನಸ್ಸಲ್ಲಿ ಇಟ್ಕೊಂಡೆ ಎರಡೂ ಇಂಪ್ರೂವ್ ಆಗ್ತಾವಾಗ. ಗೀತಾನೂ ಇದು ಬರ್ತದಾಗ ಬಿಟ್ಟು ಇದಿಲ್ಲೇ ಇದು ಅಲ್ಲೇ ಆಗಿಬಿಟ್ರೆ ಏನಾಗುತ್ತೆ? ಎರಡೂ ಬರೋದಿಲ್ಲ. ಅದು ಅಲ್ಲಿ ಆದಷ್ಟು ಸಿಮಿಲರ್ ಯೋಚನೆ ಮಾಡ್ತಿರ್ಬೇಕು ಯಾವಾಗ. ಕೃತ್ವ ಅಪಜಗ್ಮುಃ ಶಿಬಿರಾಯ ಶೀಘ್ರಂ. ಮನೆ ಆಫೀಸಿಗೆ ವಾಪಸ್ ಬರ್ಬೇಕಾದ್ರೆ ಟೈಮ್ ನೋಡ್ತಾರೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಗಲೇ 5 ಗಂಟೆಗೆ ಹೋಗ್ಬೇಕಾದ್ರೆ ಎಲ್ಲ ರೆಡಿ ಆಗಿಬಿಟ್ಟಿರ್ತಾರೆ. ಬರ್ಬೇಕಾದ್ರೆ ಲೇಟಾಗಿ ಬರ್ತಾರೆ. ಹೋಗ್ಬೇಕಾದ್ರೆ ಫಾಸ್ಟ್ ಆಗಿರ್ತಾರೆ. ಬರೀ ಓಡೋದೀಗ ಸುಖ ಪ್ರಾಣ ಓಡಿದ್ರೆ ಸಾಕು ಅಂತೇಳಿ ಶೀಘ್ರಂ ಬೇಗ ಓಡಿದ್ರು. ಜಗ್ಮುಹು ಅಪಜಗ್ಮುಹು ಅಂದರೆ ಏನು? ಹಿಂದಕ್ಕೆ ಹೋದ್ರು. ಜಗ್ಮುಹು ಆಜಗ್ಮುಹು ಅಪಜಗ್ಮುಹು ಉಪಜಗ್ಮುಹು. ಎಷ್ಟು ಪದ ಏನು? ಜಗ್ಮುನೇ ಉಪಸರ್ಗ ಸೇರಿಸ್ತಾ ಹೋದಂತ ಏನಾಗುತ್ತದ ಅರ್ಥ ಚೇಂಜ್ ಆಗ್ತಾವೆ. ಆಜಗ್ಮುಹು ಅಂದ್ರೆ ಏನು? ಬಂದರು. ಮತ್ತು ಉಪಜಗ್ಮುಹು ಹತ್ರ ಬಂದರು, ಗೊತ್ತಾಯ್ತಾ? ಅಪಜಗ್ಮುಹು ದೂರ ಹೋದರು, ಗೊತ್ತಾಯ್ತಾ? ಉಪಹಾರ ಅಪಹಾರ ಆಗಮನ ನಿರ್ಗಮನ ಅವೆಲ್ಲ ಉಪಯೋಗಿಸ್ತಿರ್ತೇವೆ, ಎಲ್ಲ ನಾವು ಗಮನಿಸ್ಬೇಕಷ್ಟೇ. ಅದು ತುಂಬ ಸರ್ತಿ ಹೇಳಿದೆ. ಅದು ಕುಬೇರನವತಾರ, ರುದ್ರದೇವರು ಇದೆ, ವರ ಇದೆ, ಆವೇಶ ಇದೆ, ಗೊತ್ತಾಯ್ತಾ? ವೈಷ್ಣವಾಸ್ತ್ರ ಇದೆ, ಇಷ್ಟೊತ್ತು ಕೇಳ್ತಾ ಇದ್ದೀರಲ್ಲ ಇಲ್ಲೇನೆ. ತೈಃ ಪ್ರಾಸಹಸ್ತೈಃ ಕ್ಷತಕಾಯೋ ತತ್ರಾಸತನ್ನಾಗಸುತ ಸಮುದ್ಭವ. ನೆಕ್ಸ್ಟ್ ಇದು ಶುರುವಾಯ್ತು ಮತ್ತೆ. ದಿನೇ ಪರೇ ಚೈವ ಪುನಃ ಸಮೇತಾಃ ಪರಸ್ಪರಂ ಪಾಂಡವಾಃ ಕೌರವಾಸ್ತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಅದಕ್ಕೆ ಪುನಃ ಸಮೇತಃ ಮತ್ತೆ ಸೇರಿದರು. ತತ್ರಾಸದನ್ನಾಗಸುತ ಸಮುದ್ಭವ ಪಾರ್ಥಾತ್ಮಜಸ್ಯ ಕುನೇಯಾನ್ ಷಡೇಕಃ ತೈಃ ಪ್ರಾಸಹಸ್ತೈಃ ಕ್ಷತಕಾಯೋತಿರೂಢಕೋಪಃ ಸ ಖಡ್ಗೇನ ಚಕರ್ತ ತೇಷಾಂ ಶಿರಾಂಸಿ. ತತ್ರ ಅಸದತ್ ನಾಗಸುತ ಸಮುದ್ಭವ. ಅರ್ಜುನನ ಮಗ ಬಂದಾಗ, ಅಭಿಮನ್ಯುನ ಅಲ್ಲ. ಯಾರು ಬಂದಿದ್ದು? ನಾಗಸುತ ಸಮುದ್ಭವ. ನಾಗಸುತೆ ಅಂದರೆ ಯಾರು? ಇರಾವಂತ, ಉಲೂಪಿಯ ಮಗ ಇರಾವಾನ್. ಅವನು ಯಾರ ಅಂಶ? ಮಂಗಳನ ಅಂಶ, ಕುಜಾಂಶ. ಸಮುದ್ಭವ ಪಾರ್ಥಾತ್ಮಜ ಶಾಕುನೇಯಾನ್ ಷಡೇಕಃ. ಶಕುನಿಯ ಮಕ್ಕಳು 6 ಜನ ಬಂದರು ಯುದ್ಧಕ್ಕಾಗ. ಇವನ ಮೇಲೆ, ಇರಾವಂತನ ಮೇಲೆ 6 ಜನ ಶಕುನಿಯ ಮಕ್ಕಳು ಯುದ್ಧಕ್ಕೆ ಬಂದರು. ಷಟ್ ಏಕ, ಒಬ್ಬನೇ ಇವನು. ತೈಹಿ ಪ್ರಾಸಹಸ್ತೈಹಿ ಕ್ಷತಕಾಯ. ಪ್ರಾಸ ಅಂತ ಒಂದು ಆಯುಧ ಅಂತ ಹಿಡ್ಕೊಂಡು ಬಂದು ಜೋರಾಗಿ ಹೊಡೆದ್ರು. ಮೈಯೆಲ್ಲ ಗಾಯ ತಾನಿಗೆ. ಅತಿರೂಢ ಕೋಪ, ಭಾರಿ ಕೋಪ ಬಂತು. ಖಡ್ಗೇನ ಚಕರ್ತ ತೇಷಾಂ ಶಿರಾಂಸಿ ವೀರಃ. ಒಂದು ಖಡ್ಗ ತಗೊಂಡು ಬೀಸಿದ. 6 ಜನ ತಲೆ ಒಟ್ಟಿಗೆ ಕತ್ತರಿಸಿದ. ಹೊಡೆ ಎಲ್ಲ ಲೈನಾಗಿ ಹೊರಟೋದು. ಮಹಾವೀರ ಇರಾವಾನ್. ಶಿರಾಂಸಿ ವೀರಃ ಬಲವಾನ್ ಇರಾವಾನ್. ಬಲವಂತ ಶಿವೀರ ಎರಡೂ ಆಗಿದ್ದ. ಭಯಂ ತದಧರ್ತ ರಾಷ್ಟ್ರೇಶು ಚೌಗ್ರಂ. ನೋಡಿ ಭಾರಿ ಕಾವಿ ಎತ್ತೊತ್ತರು ಬಂದಾರಲ್ಲ ಪಾಂಡವರ ಕಡೆಗೆ ಅಂತೇಳಿ ಒಂದು ಸತ್ ಬೀಸಿದರೆ 6 ಜನ ಮಕ್ಕಳು ಹೋದರೆ ಶಕುನಿಯ ಮಕ್ಕಳು ಗಾಬರಿ ಆಯಿತು ಕೌರವ್ರ ಕಡೆಯವರಿಗೆ. ಧಾರ್ತ ರಾಷ್ಟ್ರೇಶು ಚ ಉಗ್ರಂ ದೃಷ್ಟ್ವಾ ತಮುಗ್ರಂ ಧೃತರಾಷ್ಟ್ರಪುತ್ರೋ ದಿದೇಶ ರಕ್ಷೋಲಂಬುಸ ನಾಮಧೇಯಂ. ದೃಷ್ಟ್ವಾ ತಮುಗ್ರಂ ಧೃತರಾಷ್ಟ್ರಪುತ್ರ ದಿದೇಶ ರಕ್ಷ ಅಲಂಬುಸ ನಾಮಧೇಯಂ. ಆಗ ದುರ್ಯೋಧನ ಯೋಚನೆ ಮಾಡ್ದ, ಇಂಥವ್ನು ಗೆಲ್ಲಬೇಕಾದ್ರೆ ಯಾರನ್ನು ಕಳಿಸ್ಬೇಕು ಅಂತ ಯೋಚನೆ. ಅಲಂಬುಸ ಅಂತ ಒಬ್ಬ ರಾಕ್ಷಸ, ಅವನು ಕಳಿಸಿಕೊಟ್ಟ. ಅಲಂಬುಸ ನಾಮಧೇಯಂ.
ಅಲಂಬುಸ ಎಂಬ ಹೆಸರಿನ ರಾಕ್ಷಸನನ್ನು ದುರ್ಯೋಧನ ಇರಾವಂತನ ಮೇಲೆ ಕಳಿಸಿಕೊಟ್ಟ. ಜಹ್ಯಾರ್ಜುನಿಂ ಕ್ಷಿಪ್ರಮಿತಿ ಸ್ಮತಚ್ಚ ಸಮಾಸತನ್ನಾಗಸುತಾತನೂಜಂ ತಯೋರಹುದ್ಯುದ್ಧಮತೀವ ದಾರುಣಂ ಮಾಯಾಯೋರ್ವೀರ್ಯವತೋರ್ಮಹಾದ್ಭುತಂ. ಜಹಿ ಆರ್ಜುನಿಂ ಕ್ಷಿಪ್ರಂ ಇತಿ ಸ್ಮ, ಜಹಿ ಆರ್ಜುನಿಂ ಕ್ಷಿಪ್ರಂ ಇತಿ ಸ್ಮ ತಚ್ಚ ತಚ್ಚ ಸಮಾಸದತ್ ನಾಗಸುತಾತನೂಜಂ ತಯೋಃ ಅಭೂತ್ ಯುದ್ಧಂ ಅತೀವ ದಾರುಣಂ ಮಾಯಾಯುಜೋಃ ವೀರ್ಯವತೋಃ ಮಹಾದ್ಭುತಂ. ಏನಂತ ಹೇಳಿ ಕಳಿಸ್ತೀಯ? ಅರ್ಜುನಿಂ ಜಹಿ, ಅರ್ಜುನನ ಮಗ ಆರ್ಜುನಿ, ಗೊತ್ತಾಯ್ತಾ? ಆರ್ಜುನಿ, ಅರ್ಜುನನ ಮಗ ಇರಾವಂತನನ್ನು ಜಹಿ ಕೊಂದು ಹಾಕು ಅಂತ ಕಳಿಸಿದ. ಕ್ಷಿಪ್ರಂ ಬೇಗನೆ. ಇತಿಸ್ಮ ತಚ್ಚ, ತಕ್ಷಣ ತಚ್ಚ, ತಕ್ಷ ಅಂಥೇಳಿ ನಪುಂಸಕ ಲಿಂಗ, ಅದು ಅಲಂಬುಸ ಪುಲ್ಲಿಂಗ. ಯಾತಕ್ಕೆ ಅದನ್ನ ನಪುಂಸಕಲಿಂಗ ಉಪಯೋಗಿಸಿದ್ರು ಅಂತ ಪ್ರಶ್ನೆ ಈಗ ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ರಕ್ಷ ಅಂತ ಹೇಳಿದ್ದಾರೆ. ರಕ್ಷ ನಪುಂಸಕಲಿಂಗ ಶಬ್ದ, ನಪುಂಸಕಲಿಂಗವಾದ್ದರಿಂದ ತಚ್ಚ ಅಂತ ಕರೆದು. ತಚ್ಚ ಸಮಾಸತನ್ನಾಗಸುತಾತನೂಜಂ, ಅವನು ಯುದ್ಧಕ್ಕೆ ಬಂದ ಇವ್ರ ಮೇಲೆ. ಸಮಾಸತತ್ ನಾಗಸುತ ಸಮೂಜಂ ತನೂಜಂ, ನಾಗಸುತ ತನೂಜ ಇರಾವಂತ. ತಯೋರಭೂತ್ ಯುದ್ಧಂ ಅತೀವ ದಾರುಣಂ, ದಾರುಣ ಅಂದರೆ ಭಯಂಕರ. ಅವರಿಬ್ಬರ ಮಧ್ಯೆ ಅತ್ಯಂತ ಭಯಾನಕವಾದ ಯುದ್ಧ ನಡೆಯಿತು. ಯಾತಕ್ಕಿಬ್ಬರು ಮಾಯಾವಿಗಳು. ಮಾಯಾಯುಜೋಹೋ ವೀರ್ಯವತೋಹೋ ಮಹಾದ್ಭುತಂ, ಮಾಯಾವಿಗಳು ಭಾರಿ ಸಮರ್ಥರು. ಆದ್ದರಿಂದಾಗಿಯೇ ಅದ್ಭುತಂ ದಾರುಣಂ ಯುದ್ಧಂ ಅಭೂತ್, ಅವರಿಬ್ಬರ ಮಧ್ಯೆ ಅದ್ಭುತವಾದ ಭಯಾನಕವಾದ ಯುದ್ಧ ನಡೆಯಿತು. ಸಸಾದಿನೋಶ್ವಾನ್ ಸತುರಾಕ್ಷಸೋ ಸೃಜತ್ ತೇ ಪಾರ್ಥಪುತ್ರಸ್ಯ ಸ ಸಾದಿನೋಹನನ್ ತತಸ್ತ್ವನಂತಾಕೃತಿಮಾಪ್ತಮಾರ್ಜುನಿಂ ಸುಪರ್ಣರೂಪೋ ಹನದಾಶುರಕ್ಷಃ. ತುಂಬ ಯುದ್ಧ ನಡೀತು ಇಬ್ಬರ ಮಧ್ಯೆ, ತುಂಬ ವಿಸ್ತಾರವಾಗಿ ಹೇಳ್ತಾರೆ ಮಹಾಭಾರತದಲ್ಲಿ. ಶಾಕುನೇಯರು, ರಾಧೆಯ ಮಗ ರಾಧೇಯ, ಮಕ್ಕಳನ್ನು ಶಾಕುನೇಯ ಆ ರೀತಿ ಕರೀತಾರೆ. ಅನುಜ ಅಂತ ಕರೀತಾರೆ. ಅಲ್ಲೇನು ಬರೆದಿದ್ದಾರೆ? ಅಲ್ಲ, ಶಾಕುನೇಯ ಅಂತ ಶಬ್ದಕ್ಕೆ ಏನಂತ ಅರ್ಥ? ಶಕುನಿಯ ಮಗ ಅಂತಾನೆ. ರಾಧಾ ರಾಧೇಯ, ಕುಂತಿ ಕೌಂತೇಯ, ಮಕ್ಕಳವರು, ತಮ್ಮಂದರಲ್ಲ. ಶಾಕುನೇಯ ಬೇರೆ ಕಡೆ ತಮ್ಮಂದರು ಬರ್ತಾರೆ, ಇಲ್ಲಿ ಅಲ್ಲ. ಇಲ್ಲಿ ಬಂದಿದ್ದ್ಯಾರೋ ಮಕ್ಕಳೇ. ತಯೋರಭೂದ್ಯುದ್ಧವತೀವ ದಾರುಣಂ ಮಾಯಾಯೋರ್ವೀರ್ಯಯುತೋರ್ ಮಹಾದ್ಭುತಂ ಸಸಾದಿನೋ ಅಶ್ವಾನ್ ಸತುರಾಕ್ಷಸೋ ಅಸೃಜತ್. ಆಗೇನು ಮಾಡ್ದ ಅವನು? ಕುದುರೆಗಳನ್ನು ಸೃಷ್ಟಿ ಮಾಡ್ದ ಮಾಯಾವಿ ಅವನು. ಆದಿನಃ ಅಶ್ವಾನ್ ಸತು ರಾಕ್ಷಸಃ ಅಸೃಜತ್, ರಾಕ್ಷಸ ಮಾಯಾಶಕ್ತಿಯಿಂದ ಘಟೋತ್ಕಚ 4 ಆನೆ ಸೃಷ್ಟಿ ಮಾಡಿದ ಹಾಗೆ ಇಲ್ಲಿ ಏತ ಮಾಡಿದವನು? ಆನೆಗಳನ್ನ, ಕುದುರೆಗಳನ್ನು ಸೃಷ್ಟಿ ಮಾಡಿದ. ಕುದುರೆ ಯಾರೂ ಇಲ್ಲ, ಕುದುರೆ ಅಶ್ವಾರೋಹಿಗಳು ಬಂದ ಬಿಟ್ಟ ಮೇಲೆ. ಪಾರ್ಥಪುತ್ರಸ್ಯ ಸಾದಿನೋ ಅಹನನ್, ಅವರು ಬಂದುಬಿಟ್ಟು ಇವನ ಇರಾವಂತನ ಕುದುರೆಗಳನ್ನು ಕೊಂದು ಹಾಕಿದ್ರು. ಆ ಮಾಯಾ ಕುದುರೆಗಳು ಬಂದು ರೋಬೋಟ್ಗೆ ಒಟ್ಟು ಮಾಡ್ತಾರಲ್ಲ ಹಾಗೆ ಕೊಂದು ಹಾಕಿಬಿಟ್ಟು. ತತಸ್ತ್ವನಂತಾಕೃತಿ ಮಾಪ್ತಮಾರ್ಜುನಿಂ, ಅಷ್ಟು ಮಾಡಿ ಅವನೇನು ಮಾಡ್ದ? ಅನಂತಾಕೃತಿ, ಅನಂತಾಕೃತಿಯನ್ನು ಸ್ವೀಕಾರ ಮಾಡ್ದ. ಅರ್ಥ ಏನದಕ್ಕೆ? ಅನಂತಾಕೃತಿ ಅಂದರೆ ಅನಂತ ರೂಪ ತಗೊಂಡ ಅಲ್ಲ. ಅನಂತ ಅಂದರೆ ಹಾವು, ಸರ್ಪ, ಸರ್ಪಾಕೃತಿ ತಗೊಂಡ. ಸರ್ಪಾಕೃತಿ ಯಾಕೆ ತಗೊಂಡ? ಒರಿಜಿನಲ್ ಫಾರಮ್ ಅದು, ಒರಿಜಿನಲ್ ಫಾರಮೇ ಸರ್ಪ ಅವನು, ಹಾವು ಅವನು. ಮಾತೃಜಾ, ಅಲ್ಲೇ ಆಚಾರ ಹೇಳಿದ್ದು, ಮಾತೃಜಾತಿ ಪಿತೃಗುಣ. ತಾಯಿ ಬೇರೆ ತಂದೆ ಜಾರಿ ಇದ್ದಾಗ ತಂದೆಯ ಗುಣಗಳು ಬರುತ್ತೆ, ತಾಯಿಯ ಜಾತಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾಗಸ್ವತಃ ಸಮುದ್ಭವರಾದ್ದರಿಂದ ಅನಂತಾಕೃತಿ. ಸುಮ್ಮನೆ ಸಂಸ್ಕೃತ ಬಂದರೆ ಅನಂತಾಕೃತಿ, ಅನಂತ ರೂಪ ತಗೊಂಡು ಅನುವಾದ ಮಾಡಿಬಿಡ್ತಾರೆ. ಪೂರ್ವಾಪರ ಜ್ಞಾನ ಇದ್ರೆ ಏನಾಗುತ್ತಾಗ ಅವಾಗ ಅರ್ಥ ಆಗುತ್ತೆ. ಆಪ್ತಮಾರ್ಜುನಿಂ ಸುಪರ್ಣ ರೂಪೋ ಹನದಾಶುರಕ್ಷಃ, ಅವನು ಹಾವಿದ ರೂಪದಲ್ಲಿ ಯುದ್ಧಕ್ಕೆ ಬಂದ. ಇವನೇನು ಮಾಡ್ದ? ಗರುಡನ ರೂಪ ತಗೊಂಡ ಮಾಯೆಯಿಂದ. ಗರುಡ ಹಾವಿನಲ್ಲಿ ಯಾರು ಗೆಲ್ತಾರೆ? ಗರುಡ. ಅವನು ಕೊಂದು ಹಾಕಿಬಿಟ್ಟ. ಯಾರನ್ನ? ಅರ್ಜುನ ಇರಾವಂತನ ಕೊಂದುಬಿಟ್ಟ ಅವನು, ರಾಕ್ಷಸ ಅಲಂಬುಸ. ರಕ್ಷಃ ಹತಂ ನಿಶಮ್ಯಾರ್ಜುನಿ ಮುಗ್ರ ಪೌರುಷೋ ನನಾದ ಕೋಪೇನ ವೃಕೋದರಾತ್ಮಜಃ ಚಚಾಲಭೂರ್ನಾನತತೋಸ್ಯ ರಾವತಃ. ಎಲ್ಲಾಯ್ತು? ಸಮಾ ಸಾಗರೋ ಅಲ್ಲ 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 ಸಮಾಗ ರಾವತಃ ಸಸಾಗರೇಗೇಂದ್ರ ನಗಾಭೃಶಂ ತದಾ ಹತಂ ನಿಶಮ್ಯ ಅರ್ಜುನಿಂ ಉಗ್ರಪೌರುಷಃ. ಯಾವಾಗ ಒಂದು ಸತ್ತು ವಿಷಯ ಕೇಳಿದ ಸ್ವಾರಸ್ಯ ಅಂದರೆ ನೋಡಿದ ಅಲ್ಲ, ನೋಡಿದ ಅಂದರೆ ನೋಡ್ಬೇಕಾದ್ರೆ ಯಾಕೆ ನೋಡ್ತಿದ್ದ, ಬಿಡಿಸ್ಬೋದಾಗಿತ್ತಲ್ಲ ಅನಿಸ್ತಿತ್ತು. ಕೇಳಿದ, ದೂರ ಇದ್ದ ಕೇಳಿದ, ಗೊತ್ತಾಯ್ತು ಸತ್ತ. ಬಂದ ಅಲ್ಲಿಗೆ. ನನಾದ ಕೋಪೇನ ವೃಕೋದರಾತ್ಮಜ, ವೃಕೋದರಾತ್ಮ ಘಟೋದ್ಗಜ ಭಾರಿ ಸಿಂಹನಾದವನ್ನು ಮಾಡಿದ ಕೋಪದಿಂದ. ಎಷ್ಟು ಜೋರ ಮಾಡ್ದ ಅಂದರೆ ಚಚಾಲಭೂಹು ನಾನದತಃ ಅಸ್ಯ ರಾವತಃ,
ಅಸ್ಯ ರಾವತಃ ನಾನತಃ ಅಸ್ಯ ರಾವತಃ ಸಿಂಹನಾದ ಮಾಡಿದ ಅವನ ಧ್ವನಿಯಿಂದ ಚಚಾಲ ಏನೇನು ಚಚಾಲ ಸಸಾಗರಾಗೇಂದ್ರ ನಗ ಭೂಮಿ ನಡುಗೋಯ್ತು ಭೂಮಿ ನಡುಗಿತು. ಎಂಥ ಭೂಮಿ ಅಂದರೆ ಸಸಾಗರ ಅಗೇಂದ್ರ ನಗಾಹ. ಸಸಾಗರ ಸಮುದ್ರ ಸಪ್ತ ಭೂಮಿ, ಸಮುದ್ರಗಳು, ಆಮೇಲೆ ಬೆಟ್ಟಗಳು, ಮರಗಿಡಗಳು ಎಲ್ಲವೂ ಕೂಡ ಸಮೇತವಾಗಿ ಇಡೀ ಭೂಮಿನೇ ನಡುಗೋಯ್ತು ಅಂತೆ. ಬೆಟ್ಟಗಳು ಇಟ್ಟು ಅಂಥ ಜೋರಾಗಿ ಸಿಂಹನಾದವನ್ನು ಮಾಡಿದ. ಭೃಶ್ಯಂ ತದಾ ಭೃಶ್ಯಂ ಮತ್ತೆ ಜೋರಾಗಿ ಒಂದೊಂದು ಮಾತಿನಲ್ಲೂ ಕೂಡ ಇಂಪ್ಯಾಕ್ಟ್ ಹೇಳ್ತಾರೆ. ಭೃಶ್ಯಂ ನಾನದಃ ಅಲ್ಲಿಗೆ ರಾವ, ಆಮೇಲೆ ಸಸಾಗ ರಾಗೇಂದ್ರ. ಅಗಗಳು ಅಂದರೆ ಬೆಟ್ಟನೂ ಆಗುತ್ತೆ, ವೃಕ್ಷನೂ ಆಗುತ್ತೆ. ನಗಚ್ಛತೀತಿ ಅಗಹ, ಯಾವುದು ಮೂವ್ ಆಗೋದಿಲ್ಲ ಅದಕ್ಕೇನಂತಾರೆ ಅಗಹ. ಜಡ ಪದಾರ್ಥ ಅಂದರೆ ಸ್ಥಾವರ ಜೀವಗಳನ್ನು, ಸ್ಥಾವರ ಬರೀ ಜಡ ಅಲ್ಲ, ಜೀವ ಇದೆ ಇದು, ಅವೆಲ್ಲ ನಡಿಗೋಯ್ತು. ಅಂಥ ಜೋರು ಸಿಂಹನಾದವನ್ನು ಮಾಡಿದ. ಎಷ್ಟು ಘಟೋತ್ಕಚರು ಹೊಗಳಿದ್ರು ಕೂಡ ಕ್ರೆಡಿಟ್ ಯಾರಿಗೆ ಹೋಗಬೇಕು? ಭೀಮಸೇನಿಗೆ. ಅಂಥ ಮಗ ಇದ್ದಾನೆ, ಅದು ಭಾಳ ಇಂಪಾರ್ಟೆಂಟ್. ಸೊ ಭೀಮನ ಮಹಿಮೆ ಏನು ಹೌದು ಅಲ್ಲ ಮಾಯಾ ಕುದುರೆ ಎರಡು ವಿಧ. ಮಾಯಾ ಕುದುರೆ ಅಂತ ಹೇಳಿದರೆ ಎರಡರ್ಥೇನು? ಕೃತಕ ಇಲ್ಲೇ ಇಲ್ಲದೇ ಇದ್ದನ್ನು ಕಾಣಿಸೋದೊಂದು, ಕೆಲವೊಮ್ಮೆ ಕೃತಕವಾಗಿ ಸೃಷ್ಟಿ ಮಾಡೋದೊಂದು. ಮಾಯಾಸೀತೆ ನಿಜ ಸೀತೆ ಅಲ್ಲ, ಸುಳ್ಳಲ್ಲ ಅದು. ಮಾಯಾಕೃತಿ ಮಾಯಾಸೀತೆ ತಾನೆ. ಮಾಯಾಸೀತೆಯಲ್ಲಿ ಆಕೃತಿ, ಅದು ಆಕೃತಿಯಲ್ಲಿ ಯಾರಿದ್ರು ಅಂದರೆ ಇಮಿಟೇಷನ್ ಅಂತ ಅರ್ಥ. ಇಲ್ಲಿ ಮಾಯಾ ಶಬ್ದಕ್ಕೆ ಇಮಿಟೇಷನ್ನೇ ಹೊರತು ಫಾಲ್ಸ್ ಅಲ್ಲ. ಕೆಲವೊಮ್ಮೆ ಮಾಯಾ ಅಂದ್ರೇನು ಫಾಲ್ಸ್, ಅದು ಇರೋದಿಲ್ಲ. ಇಲ್ಲಿ ಆ್ಯಕ್ಚುಲಿ ಏನೋ ಇರೋದೇನೆ, ಬಟ್ ನಿಜವಾದ್ದಲ್ಲ, ಆರ್ಟಿಫಿಷಿಯಲ್ ಡೈಮಂಡ್ ಎಂಬುದೇನದು? ದಟ್ ಇಸ್ ಎ ಥಿಂಗ್. ಡೈಮಂಡೇ ಎಲ್ಲ ಕಾಣಿಸುತ್ತೆ, ಅದೇನದು? ಇಲ್ಯೂಷನ್. ಅದು ಡೈಮಂಡ್ ಇಲ್ಲ ಕಾಣುತ್ತೆ, ಇಲ್ಯೂಷನ್. ಡೈಮಂಡ್ ಅಲ್ಲ, ಡೂಪ್ಲಿಕೇಟ್. ಅದನ್ನೇನಂತಾರೆ? ಅದನ್ನು ಮಾಯಾ ಅಂತ ಕರೀತಾರೆ, ಕಪಟ. ಆದಷ್ಟೇ ಆರ್ಟಿಫಿಷಿಯಲ್ ನಮ್ಮ ಅರ್ಥದಲ್ಲಿ ಹೇಳಿದ್ದು. ಹಣಕ್ಕೂ ಇದ್ದಾಗ ಅದು ಇರೋದು ನಿಜ ಒಟ್ಟಿನ ಮೇಲೆ. ಆ ವಸ್ತು ಅದಲ್ಲ, ಅದರಂತೆ ಕಾಣುತ್ತೆ. ಅಲ್ಲಿ ವಸ್ತುನೇ ಇಲ್ಲ, ಮಾಯಾದಲ್ಲಿ ಏನಾಗಿ ವಸ್ತುನೇ ಇಲ್ಲ, ಅಲ್ಲಿ ಭ್ರಮೆ. ಹ್ಯಾಲಿಸಿನೇಷನ್ ಅಂತ ಕರೀತಾರೆ. ಹ್ಯಾಲಿಸಿನೇಷನ್ ಬೇರೆ, ಇಲ್ಯೂಷನ್ ಬೇರೆ, ಕನ್ಫ್ಯೂಷನ್ ಬೇರೆ, ಬೇಕಾಷ್ಟಿವೆ. ಅಲ್ಲ ದೇವತೆಗಳ ರೂಪ. ಗರುಡ ಅಂದ್ರೆ ಏನು? ಗರುಡ ಪಕ್ಷಿ ಅಂತ ಅರ್ಥ, ಪಕ್ಷಿ ರೂಪ. ಗರುಡ ಪಕ್ಷಿ ಅಂತ ಕರೆಯೋದಿಲ್ಲ ಎಲ್ಲ ಕಡೆಗೆ. ಗರುಡನಿಗೆ ಗರುಡ ಕಾಮನ್ ನೌನು ಹೌದು, ಪ್ರಾಪರ್ ನೌನು ಹೌದು. ಕಾಮನ್ ನೌನಾದಾಗ ಏನರ್ಥ? ಗರುಡ ಪಕ್ಷಿ ಅಂತ ಅಷ್ಟೇ ಅರ್ಥ. ಪ್ರಾಪರ್ ನೌನಾದಾಗ ಗರುಡನೇ, ಬೇರೆಯವರಲ್ಲ. ಆದ್ದರಿಂದ ಸಮಸ್ಯೆ ಇಲ್ಲ. ಅಲಂಬಲ ಬೇರೆ, ಅಲಂಬಲ, ಆಮೇಲೆ ಅಲಂಬುಸ, ಇನ್ನೊಬ್ಬರಿದ್ದಾನೆ ಅಲಂಬಲ, ಅಲಂಬುಸ, ಇನ್ನೊಬ್ರು ಮುಂದೆ ಬಂದು ಬರ್ತಾನೆ ಚಾಚಾರ್. ಗರುಡನ ಆಕಾರ ಅಂತ ಅರ್ಥ. ಗರುಡ ಪಕ್ಷಿ ಇವನು ಅನಂತ, ಗರುಡ ಹಾವಿನ ಆಕಾರ, ಅದು ಗರುಡನ ಆಕಾರ. ನ್ಯಾಚುರಲಿ ಸ್ಟ್ರಾಂಗ್ ಆಯ್ತು, ಅದು ಕೊಂದಾಗ್ಬಿಟ್ಟ. ಚಚಾಲಭೂರ್ನಾನದತೋಸ್ಯ ರಾವತಃ ರಸಾಗರಾಗೇಂದ್ರ ನಗಾಭೃಶಂ ತದಾ ಅಲಂಬುಸಸ್ತಂ. ಅಲಾಯುಧ ಅಂತಿನೋ ಬರ್ತಾನೆ. ಅಲಂಬಲ ಅಲಾಯುಧ ಬೇರೆ, ಅಲಂಬುಸ ಬೇರೆ. ಅದು ನಿವೃತ್ತಿ ಅವತಾರ. ಅಲಂಬುಸಸ್ತಂ ಪ್ರಸಮೀಚ್ಯ ಮಾರುತೇಃ ಸುತಂ ಬಲಾಢ್ಯಂ ಭಯತಃ ಪರಾದ್ರವಂಧಾರ್ತರಾಷ್ಟ್ರಸ್ಯ ಸೇನಾಃ ಸರ್ವಾಸ್ತಮಾರಾಥ ಸುಯೋಧನೋ ನೃಪಃ. ಅಲಂಬುಸಃ ತಂ ಪ್ರಸಮೀಚ್ಯ ಮಾರುತೇಃ ಸುತಂ ಬಲಾಢ್ಯಂ ಭಯತಃ ಪರಾದ್ರವತ್. ಅಲಂಬುಸ ನೋಡ್ದ, ಮಾರುತೇ ಸುತಂ, ಭೀಮನ ಮಗ ಬರ್ತಿದ್ದಾನೆ, ಭಾರಿ ಶಿವರ ಅಂತ ಗೊತ್ತಾಗಿಬಿಟ್ಟು ಬೆಲ್ಲಗಳೆದ ಓಡೋಗ್ಬಿಟ್ಟು. ಬಲಾಢ್ಯಂ ಭಯತಃ ಪರಾದ್ರವ, ಭಯದಿಂದ ಓಡಿದ. ಇದರಿಂದ ಏನಾಯಿತು? ಇರಾವಂತಹ ಅರ್ಜುನನ ಮಗ, ಘಟೋತ್ಕಚ ಭೀಮನ ಮಗ. ಆದರೆ ಭೀಮನ ಮಗನ ಕಂಡ್ರೆ ಏನಾಯ್ತು? ಇವರಿಗೆ ಎರಡು ಭಯ. ವ್ಯಕ್ತಿ ಭಯ ಇದ್ದು ಅವರಪ್ಪ ಬೇರೆ ಇದ್ದಾನೆ ಅಂತ ಅದು ಬೇರೆ. ಭೀಮನ ಕಂಡ್ರೆ ಇವ್ರಿಗೆ ಭಯ ಆಗ್ತಿತ್ತು. ಭೀಮನ ಏನಿರ್ತಾರೆ ಬಿಟ್ಟು ಹೋಗೋದು ಪಾಪ ಇದ್ದಾಗೆ ಅದು ನೋಡೋದು. ಪರಾದ್ರವಂಧಾತ್ತ ರಾಷ್ಟ್ರಸ್ಯ ಸೇನಾಃ ಸರ್ವಾಸ್ತಮಾರಾಥ ಸುಯೋಧನೋ ನೃಪಃ. ಅವನು ನೋಡಿ ಸೇನೆಲ್ಲ ಓಡಕ್ಕೆ ಶುರುವಾಯಿತು. ಲೀಡರ್ ಓಡಿದ ಮೇಲೆ ಅವನ ಸೈನ್ಯನೇ ಓಡಕ್ಕೆ ಶುರುವಾಯಿತು. ಆಗ ಧಾರ್ತ ಸೇನಾಹ ಸರ್ವಾಹ, ಎಲ್ಲ ಸೇನೆಯನ್ನು ಓಡಿದಾಗ ತಮಾರಾಥ ಸುಯೋಧನೋ ನೃಪಃ. ಅಂದರೆ ಯುದ್ಧಕ್ಕೆ ಯಾರು ಬಂದರೆ, ಈಗ ಘಟೋತ್ಕಚ ಯುದ್ಧಕ್ಕೆ ಯಾರು ಬಂದರೋ? ದುರ್ಯೋಧನ ಬಂದ, ಗೊತ್ತಾಯ್ತಾ? ವರ್ಷಗಳಕ್ಕೆ ಬಂದ. ಮತ್ತೆ ಅವನಿಗೆ ಎಲ್ಲ ಶಾನ್ ಸುತ್ತಿಲ್ಲ, ಬಂದ ಯುದ್ಧ ಮಾಡ್ತೀನಿ ಅಂತೇಳಿ. ಅವನು ಮಹಾರಾಕ್ಷಸ ಅಲ್ಲಿ, ಅವನು ಕೂಡ ಸ್ವರೂಪದಲ್ಲಿ ಇವರು ಎಲ್ಲರಿಗಿಂತ ದೊಡ್ಡ ರಾಕ್ಷಸ ಅವನೇ. ಯಾರೋ? ದುರ್ಯೋಧನ. ಸ ಭೀಮಪುತ್ರಸ್ಯ ಜಘಾನ ಮಂತ್ರಿಣೋ ಮಹಾಬಲಾಂಚತರೋ ಅನ್ಯಾಂಸ್ತಥೈವ
ಹತಾವಶೇಷೇಷು ಸವಿದ್ರವತ್ಸು ಘಟೋತ್ಕಚೋಭ್ಯಾಹನತಾಶು ತಂ ನೃಪಂ ಸಹ ಭೀಮಪುತ್ರಸ್ಯ ಜಘಾನ ಮಂತ್ರಿಣಃ. ಘಟೋತ್ಕಚನ ಒಬ್ಬರೇ ಬಂದ, ಪರಿವಾರ ಸಮೇತ ಬಂದ. ಒಂದು ಮಂತ್ರಿಗಳು ಇದ್ದರು. 4 ಜನ ಮಂತ್ರಿಗಳನ್ನು ಇವನು ಕೊಂದು ಹಾಕಿಬಿಟ್ಟ. ಯಾರೋ ದುರ್ಯೋಧನ ಕೊಂದ. ಮಹಾಬಲಾನ್ ಚತುರಃ ಅನ್ಯಾನ್ ತಥೈವ. ಮಹಾಬಲಿಷ್ಠರಾದ 4 ಜನ ಮಂತ್ರಿಗಳನ್ನು, ಇನ್ನೂ ಕೆಲವರನ್ನು ದುರ್ಯೋಧನ ಕೊಂದ. ಎಷ್ಟೋ ಜನ ಸತ್ತೋದರು. ಯಾರು ಘಟೋತ್ಕಚನ ಕಡೆಯವರು. ಹತಾವಶೇಷೇಷು ಚ ವಿದ್ರವತ್ಸು. ಉಳಿದವರೆಲ್ಲ ಓಡಕ್ಕೆ ಶುರು ಮಾಡಿಬಿಟ್ರು. ಘಟೋತ್ಕಚನ ಕಡೆಯವರು. ಘಟೋತ್ಕಚೋ ಅಭ್ಯಾಹನತ್ ಆಶು ತಂ ನೃಪಂ. ಘಟೋತ್ಕಚ ಬಂದು ಅವನು ಹೊಡೆದ. ಯಾರನ್ನ? ದುರ್ಯೋಧನ ಹೊಡೆದ. ಈಗ ಸಂಪೀಡ್ಯಮಾನೋ ಯುಧಿತೇನ ರಕ್ಷಸ ಪ್ರವೇಶಯಾಮಾಸ ಶರಂ ಘಟೋತ್ಕಚೆ ದೃಢಾಹತಸ್ತೇನ ತದಾ ಬಲೀಯಸ ಘಟೋತ್ಕಚ ಪ್ರವ್ಯಥಿತೇಂದ್ರಿಯೋ ಭೃಶಂ. ಸಂಪೀಡ್ಯಮಾನಃ ಯುಧಿ ತೇನ ರಕ್ಷಸ. ಆ ರಾಕ್ಷಸನಿಂದ ಪ್ರವೇಶಯಾಮಾಸ ಶರಂ ಘಟೋತ್ಕಚೆ. ಆಗ ಘಟೋತ್ಕಚನ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದ ದುರ್ಯೋಧನ. ಪಾಕಟ್ಪೆಟ್ಟದಿಂದ ಒಂದು ಬಾಣ ಬಿಟ್ಟ. ದೃಢಾಹತಸ್ತೇನ ತದಾ ಬಲೀಯಸ. ಬಲಿಷ್ಠನಾದ ಅವನಿಂದ ಭಾಳ ದೂರ ಪೆಟ್ಟದಿಂದ ಘಟೋತ್ಕಚ ಪ್ರವ್ಯಥಿತೇಂದ್ರಿಯ ಭೃಶಂ. ಮೈಯಲ್ಲಿ ಭಾರಿ ಪೆಟ್ಟಾಯಿತು ಮೈಗಳ ಮೇಲೆಲ್ಲ. ತಸ್ಥೌ ಕಥಂಚಿತ್ ಅಲ್ಲಿಂದ ಬಿದ್ದ. ಮೇಲಕ್ಕೆ ಹಾರಿದ್ದ, ಅಲ್ಲಿ ಹೊಡೆದ, ಬಿದ್ದ. ಕಥಂಚಿತ್ ಅಂತೂ ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತ್ಕೊಂಡ. ಪಲ್ಟಿ ಹೊಡಿಲಿಲ್ಲ, ಹಾಗೆ ನಿಂತ್ಕೊಂಡ. ಕಷ್ಟಪಟ್ಟು ಜೋಲಿ ಹೋದಾಗ ಏನು ಮಾಡ್ತಾರೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಗ ಮಾಡ್ಕೊಂಡ. ದೃಢಾಹತಸ್ತೇನ ತದಾ ಬಲೀಯಸ ಘಟೋತ್ಕಚ ಪ್ರವ್ಯಥಿತೇಂದ್ರಿಯ ಭೃಶಂ. ತಸ್ಥೌ ಕಥಂಚಿತ್ ಭುವಿ ಸಂಹೌ. ಕಥಂಚಿತ್ ಸಂಹೌ ಗುಡ್ ಬ್ಯಾಲೆನ್ಸ್. ಪಾತ್ಯಮಾನಃ ಪುನಃ ಶರಾನಪಿ ಅಸೃಜತ್ ಸುಯೋಧನೆ. ಅಲ್ಲಿಂದನೇ ಬಾಣ ಹೊಡ್ಲಿಕ್ಕೆ ಶುರು ಮಾಡಿದೆ. ಯಾರ ಮೇಲೆ? ದುರ್ಯೋಧನ ಮೇಲೆ. ಚಿರಂ ಪ್ರಯುದ್ಧೌ ನೃಪರಾಕ್ಷಸಾಧಿಪೌ ಪರಸ್ಪರಾಜೇಯ ತಮೋರಣಾಜಿರೇ. ಬಹಳ ಒಟ್ಟು ಯುದ್ಧ ನಡೀತು ಇಬ್ಬರಿಗೂ ಕೂಡ. ನೃಪಾಧಿಪ, ರಾಕ್ಷಸಾಧಿಪ. ಇವನು ದುರ್ಯೋಧನ, ಇವನು ಘಟೋತ್ಕಚ. ಪರಸ್ಪರ ಅಜೇಯ ತಮೋ, ಇಬ್ಬರು ಅಜೇಯರು. ರಣಾಜಿರೆ, ರಣರಂಗ. ಅಜೇಯ ಅಂದರೆ ರಣರಂಗ. ರಣರಂಗದಲ್ಲಿ ಅಜೇಯರಾದವರಿಬ್ಬರು ಕೂಡ ಬಹಳ ಹೊತ್ತು ಯುದ್ಧ ಮಾಡಿದರು. ದ್ರೋಣಾದಯೋ ವೀಕ್ಷ ನಿರಕ್ಷಿಸಂತ ಸುಯೋಧನಂ ಪ್ರಾಪುರಮಿತ್ರ ಸಹಾಹ ತದ್ರೋಣ ಶಲ್ಯೋ ಗುರುಪುತ್ರ ಗೌತಮೌ ಹೂರಿಶ್ರವ ಕೃತ ವರ್ಮಾಧಿಕಾಂಶ್ಚ. ರಾಜನ ಸ್ಥಿತಿ ಹೀಗಾಯ್ತಲ್ಲ, ಫಜಿತಿ ಆಯ್ತು. ಎಲ್ಲರೂ ಬಂದರು ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಯಾರನ್ನ? ದುರ್ಯೋಧನನನ್ನು. ಘಟೋತ್ಕಚ ರಾಜನಲ್ಲ, ಇವನು ರಾಜ. ಆದ್ದರಿಂದ ಇವನಿಗೆ ನ್ಯಾಚುರಲಿ ಎಲ್ಲರೂ ಎಲ್ಲಿ ಕಾನ್ಸಂಟ್ರೇಟ್ ಮಾಡಿದರು, ಚೆಸ್ ಆಡ್ತಿರ್ತಾರೆ. ಯಾವಾಗಲೂ ಯಾರು ಪ್ರೊಟೆಕ್ಟ್ ಮಾಡಬೇಕು? ಅವರು ರಾಜನ ಗಮನ ಕೊಡಬೇಕು. ಯಾವ್ದಾದ್ರು ಕೊಲ್ಲೋ ಪ್ರಸಂಗ ಬಂದರೆ ರಾಜರು ಹೋಗ್ಲಿ ಎತ್ತಿ ಬಿಡೋದ್ರೆ ಏನು ಮಾಡ್ತಾರಾಗ? ಬೇರೆದನ್ನು ಕೊಟ್ಬಿಡ್ತಾರೆ. ಬೇರೆದನ್ನು ಕೊಟ್ಟು ಅವ್ನು ಉಳಿಸ್ಕೋತಾರೆ. ದ್ರೋಣಾದಯೋ ವೀಕ್ಷ. ದ್ರೋಣಾದಿಗಳು ನೋಡಿದರು. ನಿರಕ್ಷಸಂತಹ ರಕ್ಷಿತುಂ ಇಚ್ಛಂತಹ, ರಕ್ಷಣೆ ಮಾಡಬೇಕು ಅಂಥೇಳಿ ಯಾರನ್ನ? ಸುಯೋಧನನನ್ನು ಪ್ರಾಪ್ತುರ್ ಅಮಿತ್ರ ಸಾಹಾಹ. ಅವರೆಲ್ಲ ಕೂಡ ಶತ್ರುಗೆ ಅಸಾಧ್ಯರಾದವರು, ಭಾಳ ಯುದ್ಧ ಗೆಲ್ತಕ್ಕಂಥ ಮಹಾವೀರರವರು. ಅವರೆಲ್ಲ ಬಂದರು. ಸದ್ರೋಣ ಶಲ್ಯವು ಗುರುಪುತ್ರ ಗೌತಮವು. ದ್ರೋಣ ಶಲ್ಯರು ಬಂದರು. ಗುರುಪುತ್ರ ಗೌತಮವು ಯಾರ್ಯಾರು? ಗುರುಪುತ್ರ ಅಂದರೆ ಯಾರು? ಅಶ್ವತ್ಥಾಮರು. ಗೌತಮ ಅಂದರೆ ಯಾರು? ಕೃಪಾಚಾರ್ಯರು. ಗುರುಪುತ್ರ ಗೌತಮರು ಬಂದರು. ಭೂರಿಶ್ರವ ಆತ ಬಂದ. ಕೃತವರ್ಮ, ಎಲ್ಲ ಮಹಾವೀರರು ಅವರೆಲ್ಲ ಒಟ್ಟಿಗೆ ಬಂದುಬಿಟ್ರು. ಯಾರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ? ಇವ್ರು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನು ಮಾಡಬೇಕು? ಅವರು ಘಟೋತ್ಕಚನ ಹೊಡಿಬೇಕು. ಘಟೋತ್ಕಚನ ಹೊಡೆದ್ರೆ ಇವ್ರು ಪ್ರೊಟೆಕ್ಟ್ ಆಗ್ತಾರೆ. ಅವರೆಲ್ಲ ಬಂದರು. ವವರ್ಷ ಬಾಣೈರ್ ಗಗನಂ ಸಮಾಶ್ರಿತೋ ಘಟೋತ್ಕಚ ಸ್ಥೂಲತಮೈ ಸುವೇಗೈ ತಮೇಕಮಗ್ರೈ ರಥಿಭಿ ಪರಿಷ್ಕೃತಂ ನಿರೀಕ್ಷ ಭೀಮೋ ಅಭ್ಯಗಮತ್ ಸಮಸ್ತಾನ್. ವವರ್ಷ ಬಾಣೈ ಗಗನಂ ಸಮಾಶ್ರಿತ. ನೋಡ್ದ, ಆಕಾಶಕ್ಕೆ ಹಾರಿದ. ಯಾರು? ಅಲ್ಲಿಂದ ಬಾಣ ಹೊಡ್ಲಿಕ್ಕೆ ಶುರು ಮಾಡಿದ. ಮಾಯಾವಿ ಆದ್ದರಿಂದ ಅಲ್ಲಿಂದ ಯುದ್ಧ ಮಾಡ್ತಾ ಇದ್ದ. ಘಟೋತ್ಕಚ ಸ್ಥೂಲತಮೈ ಸುವೇಗೈ. ದೊಡ್ಡ ದೊಡ್ಡ ಬಾಣಗಳನ್ನು ತೊಗೊಂಡ್ಬಿಟ್ಟು ಅವು ಹೊಡಿಲಿ ಬಿಡಲಿ, ಮೈ ಮೇಲೆ ಬಿದ್ದರೆ ಸಾಯಬೇಕು ಅಂಥದ್ದು ಬಾಣ ತೊಗೊಂಡು ಶುರು ಮಾಡಿದ. ಮತ್ತು ವೇಗ ಜಾಸ್ತಿ, ಗಾತ್ರನೂ ಜಾಸ್ತಿ. ಅಲ್ಲಲ್ಲ, ರಾತ್ರಿ ಹಗಲೇ ಇದೆ. ರಾತ್ರಿ ಯುದ್ಧ ದ್ರೋಣಪುರ ಇಲ್ಲಿ ನಡೆಯೋದಿಲ್ಲ. ರಾತ್ರಿ ಯುದ್ಧ ದ್ರೋಣಪುರದಲ್ಲಿ ನಡೆಯೋದು ಹಗಲಲ್ಲೇ. ರಾತ್ರಿ ಯುದ್ಧ ಒಂದೇ ದಿವಸ ರಾತ್ರಿ ಯುದ್ಧ ನಡೆದಿದ್ದು. ಅಷ್ಟು ದಿವಸದಲ್ಲಿ ಒಂದೇ ದಿವಸ ನಡೆದಿದ್ದು. ಎಂದು ಅವತ್ತೇ ಘಟೋತ್ಕಚ ಸಾಯದ ಅವತ್ತಿನ ದಿವಸನೇ ರಾತ್ರಿ ಯುದ್ಧದೊಳಗೆ. ಮಧ್ಯಾಹ್ನ ಜಯದ್ರಥ ಸತ್ತಿದ್ದ, ಸಾಯಂಕಾಲದ ಹೊತ್ತಿಗೆ. ರಾತ್ರಿ ಇವನು ಸತ್ತ.
ಅದು ಬಿಟ್ಟರೆ ಉಳಿದಂತೆ ರಾತ್ರಿ ಯುದ್ಧ ನಡೆದಿಲ್ಲ. ವಿಚಾರ್ಯಮ ನಿವಾರ್ಯಮ ಅವ್ರು ಕರಾರು ಮಾಡ್ಕೊಂಡಿದ್ರು ಫಸ್ಟ್ ಅವರು, ರಾತ್ರಿ ಯುದ್ಧ ಮಾಡಬಾರ್ದು, ಸೂರ್ಯಾಸ್ತ ಆಗೋದು ಯುದ್ಧ ನಿಲ್ಲಿಸಿಬಿಡಬೇಕು, ಗೊತ್ತಾಯ್ತಾ, ಬೆಳಗ್ಗೆ ಶುರುವಾಗೋದು ಇಷ್ಟೊತ್ತು ಶುರುವಾಗಬೇಕು, ಯುದ್ಧ ನಿಲ್ಲಿಸು ಅಂತ ಘೋಷಣೆ ಮಾಡಿ ಯಾರು ಯುದ್ಧ ಕಂಟಿನ್ಯೂ ಮಾಡಬಾರ್ದು, ಹೊಡೆಯಲ್ಲ ಕೈ ಎತ್ತಿದ್ರೆ ಹಾಗೆ ಬಿಟ್ಟು ಬಿಡಬೇಕು, ಹೊರತು ಹೊಡೆಯಾಗಿಲ್ಲ, ಎಲ್ಲ ನಿಯಮನ ಮಾಡ್ಕೊಂಡಿದ್ರು. ಆ ನಿಯಮಗಳ ತಕ್ಕಂತೆ ನಡೆದಿತ್ತು. ಅದು ಬೇರೆ ಫೋಲ್ ಮೆಥಡ್, ಅದು ಅನಧಿಕೃತವಾದ್ದು. ದ್ರೋಣೋತ್ತರ ಭೀಮ ಪ್ರಹಿತ ಆಗತ್ತೆ ನೋಡಿದರು. ತಮೇಕ ಮಗ್ರೈ ರಥಿಬಿ, ಅಷ್ಟು ಜನ ಬಂದುಬಿಟ್ಟು ಒಬ್ಬನ್ನ ಅಷ್ಟು ಜನ ಹೊಡೆಯಕ್ಕೆ ಬಂದಿದ್ದು ನೋಡಿ. ಪರಿಷ್ಕೃತಂ ನಿರೀಕ್ಷ್ಯ, ಆಗ ರಥಿಬಿ ಪರಿಷ್ಕೃತ ಸುತ್ತ ಬರೆದುಬಿಟ್ರೆ ಎಲ್ಲ ಕಡೆಯಿಂದ, ಎಸ್ಕೇಪ್ ಆಗೋ ಚಾನ್ಸೇ ಇಲ್ಲ. ಆ ರೀತಿ ಇದ್ದಿದ್ದು ನೋಡಿ. ಭೀಮ ಅಭ್ಯಗಮತ್ ಸಮಸ್ತಾನ್, ಫಸ್ಟ್ ಭೀಮಸೇನ ಬಂದಿದೆ ಪ್ರೊಟೆಕ್ಟ್ ಮಾಡಲಿಕ್ಕೆ. ಕಂಡ್ಕೊಂಡವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಇನ್ನು ಸ್ವಂತ ಮಗ ಮತ್ತು ಮಹಾವೀರ ಶುದ್ಧ ಯೋಗ್ಯ ಎಲ್ಲ ಪಾಯಿಂಟ್ಸ್ ಇದೆ ಅದರಲ್ಲಿ ಬಂದರು. ದ್ರೋಣೋತ್ರ ಭೀಮ ಪ್ರಹಿತೈಶ್ಚರೋತ್ತಮೈ ಸುಪೀಡಿತ ಪ್ರಾಪ್ತ ಮೂರ್ಛ ಪಪಾತ ದ್ರೌಣಿಂ ಕೃಪಾದ್ಯಾನ್ ಸಸುಯೋಧನಾಂಶ್ಚ ಚಕಾರ ಭೀಮೋ ವಿರಥಾನ್ ಕ್ಷಣೇನ. ದ್ರೋಣ ಅತ್ರ ಭೀಮ ಪ್ರಹಿತೈ ಶರೋತ್ತಮೈ ಸುಪೀಡಿತ ಪ್ರಾಪ್ತ ಮೂರ್ಛ ಪಪಾತ. ಭೀಮ ಹೊಡೆದ ಪೆಟ್ಟಿಗೆ ದ್ರೋಣಾಚಾರ್ಯ ಏನಾದರೂ ಭೀಮ ಪ್ರಹಿತವಾದ ಶರೋತ್ತಮೈ ಉತ್ತಮ ಬಾಣಗಳಿಂದ, ಅಸ್ತ್ರಗಳೆಲ್ಲ ಬರೀ ಬಾಣಗಳಷ್ಟೇ, ಪ್ರಾಪ್ತ ಮೂರ್ಛ ಮೂರ್ಛೆ ಬಂದು ಬಿದ್ದುಬಿಟ್ರು ದ್ರೋಣಾಚಾರ್ಯ. ಇದೆಲ್ಲ ಬರೆಯೋದಿಲ್ಲ ಯಾರು ಇವರು, ಗೊತ್ತಾಯ್ತಾ. ಭೀಮನ ಪರಾಕ್ರಮ ಎಲ್ಲ ಅವಾರ್ಡ್ ಮಾಡ್ತಾರೆ. ಆತ ಅವ್ರು ಪಿಕ್ಚರ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಭೀಮ ಒಬ್ಬ ಹುಂಬ ಇದ್ದಾಗೆ ತಿಳುವಳಿಕೆ ಕಡಿಮೆ, ಇದಿಲ್ಲ ಏನೂ ಇಲ್ಲ, ಹುಚ್ಚೆದ್ದು ಹೊಡೆಯೋದು ಅಷ್ಟೇ. ಆ ರೀತಿ ಇಮೇಜ್ ಇಟ್ಕೊಂಡ್ಬಿಟ್ಟು ಆ ರೀತಿ ಮಾಡ್ತಾರೆ. ನಿಜವಾದ ಇಮೇಜ್ ಕೊಡೋದಿಲ್ಲ ಅವರು. ಯಾರಿಗೆ ಗುರುಗಳು ತೋರ್ಬೇಕು. ಭೀಮ ಹೊಡಿತಿರೋದೀಗ ಯಾವ ಗುರುಗಳು ಅವರು? ಹೆಸರಿಗೆ ಗುರುಗಳು ಅಷ್ಟೇ, ನಿಜವಾದ ಗುರುಗಳೇನಲ್ಲ. ಅವ್ರು ಹೇಳ್ಕೊಳ್ಳೋದು ಅವತ್ತೇ ಬಿಟ್ಬಿಟ್ರು. ಯಾವಾಗ ಭೀಮ ತಾನು ಬಿಟ್ಟು ಬಾಣಕ್ಕಿಂತ ಮುಂದೆ ಹೋದಾಗಲೇ ಗುಡ್ ಬೈ ಹೇಳಿದ್ರು, ನಿಮ್ಗೆ ಬೇಕಾಗಿಲ್ಲ. ಅಚ್ಯುತ್ ಪಾಠ ಹೇಗೆ ನಿಂತೋಯ್ತು, ದ್ರೋಣಾಚಾರ್ಯ ಪಾಠ ನಿಂತೋಯ್ತು. ದ್ರೋಣಾಚಾರ್ಯ ಶುರು ಮಾಡಿದ ದಿವಸನೇ ಮಗಳಾಯ್ತು. ಓದಿದ್ರು ಅವರು ಪಾಪ. ಗುರುಗಳೇ 32 ತಪ್ಪಿದೆ, ಹೇಗೆ ಓದೋದಂದ್ರು. ಉಪರ್ಯಾಪಾಸ್ ಮುಂದೆ ಉತ್ತರ ಇದು, ಈಗಲೇ ಹೇಳಿಬಿಡಿ ಅದು ಹೇಳಕ್ಕೆ ಬರಲಿಲ್ಲ, ಸಿಟ್ಟು ಬಂತು. ಇವತ್ತೇ ಕ್ಲೋಸ್ ಅವರೇ ಅನೌನ್ಸ್ ಮಾಡಿಬಿಟ್ರು, ಪಾಠ ಇಲ್ಲ ನಾಳೆ ಇದೆ ಅಂತೇಳಿ. ಅವ್ರು ಶುರು ಆಯಿತು, ಅವತ್ತು ಮಗಳದಾಗೋಯ್ತು. ಅಂಥ ಪಾಠ ಇದ್ರೆ ಆರಾಮಿರ್ತದಲ್ಲ, ಯೋಚನೆ ಇಲ್ಲ. ವರ್ಷ ದ್ರೋಣ ಹಾಗಿರ್ಬೇಕಾಗಿದ್ರಿ, ಅಷ್ಟು ತಯಾರಾಗಬೇಕು ಅವರು. ದ್ರೋಣೋತ್ರ ಭೀಮ ದ್ರೋಣಿಂ ಕೃಪಾದ್ಯಾನ್ ಸುಯೋಧನಾಂಶ್ಚ. ಎಷ್ಟಾಯಿತು? ಸಸುಯೋಧನಾಂಶ್ಚ. ದ್ರೋಣಿ ಅಶ್ವತ್ಥಾಮರು, ಕೃಪಾದ್ಯಾನ್ ಸ ಸುಯೋಧನಾಂಶ್ಚ, ದುರ್ಯೋಧನ ಕೃಪಾ, ಎಲ್ಲರ ಭೀಮಸೇನ ಒಬ್ಬರೇ ಹೊಡೆದಿದ್ದು. ಒಬ್ಬ ಮಗನ ಅಷ್ಟು ಜನ ಬಂದಿತ್ತೆ, ಒಬ್ಬ ಭೀಮಸೇನ ಬಂದು ಹೊಡೆದಾಕಿದ್ದು. ಚಕಾರ ಭೀಮೋ ವಿರಥಾನ್ ಕ್ಷಣೇನ, ಭಾಳೋದು ತಗೊಳ್ಳಿಲ್ಲ, ಕ್ಷಣ ಮಾತ್ರ. ಗಾಳಿ ಬೀಸಿದ್ರೆ ಎಷ್ಟೊತ್ತು ಬೇಕು, ಪರರೋದು ಬಿದ್ದೋಗುತ್ತೆ ಎಲ್ಲ. ಒಂದು ಕ್ಷಣದ ಎಲ್ಲ ರಥ ಕಳ್ಕೊಂಡು ಹೋದ್ರು. ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬಂದರು, ಅವರಿಗೆ ಪ್ರೊಟೆಕ್ಷನ್ ಬೇಕಾಯ್ತು. ಈಗ ಆ ಸ್ಥಿತಿ ಬಂತು. ಅಂದರೆ ಭೀಮ ಅದಕ್ಕೆ ಪರ್ಯಾಪ್ತಂತ್ಯುದಮೇತೇಷಾಂ ಬಲಂ ಭೀಮಾಭಿರಕ್ಷಿತ. ಅಲ್ಲಿ ಪಲ್ಲವಿ ಇದ್ದಾಗ ನೆನ್ಪು ಮಾಡ್ಕೋಬೇಕಲ್ಲ. ಎಲ್ಲಿ ಭೀಮ ಎಂಟರ್ ಆದಮೇಲೆ ಅಲ್ಲಿ ಏನಿಲ್ಲ, ಏನು ಸಾಧ್ಯ ಇಲ್ಲ. ರಕ್ಷಣೆ ಅವ್ರಿಗೆ ಗ್ಯಾರಂಟಿ, ಇವರು ಸೋಲು ಗ್ಯಾರಂಟಿ. ನಿವಾರ್ಯಮಾಣಾಂ ಸ್ತೂರ್ಕೋದರೇಣ ಘಟೋತ್ಕಚಸ್ತಾನ್ ಪ್ರಭವರ್ಷಸಾಯಕೈ ತೇನಾಂಬರಸ್ಥೇನ ತರು ಪ್ರಮಾಣೈರಭ್ಯರ್ಥಿತ ಪುರವಸ್ಸಾಯಕೌಘೈ. ಕಟ್ಟೋದ್ರೆ ಭಾರಿ ಖುಷಿ ಆಯ್ತು ಈಗ. ಯಾಕೆ? ತಾನು ಜೋರಾಗಿದ್ದಾನೆ, ಭಾಗ ಅಪ್ಪ ಬೇರೆ ಬಂದ, ಇಬ್ಬರು ಶುರು ಮಾಡಿದ. ಆಕಾಶಕ್ಕೆ ಹಾರಿದ, ಅಲ್ಲಿಂದ ತಾನು ಯುದ್ಧ ಮಾಡ್ತಾನೆ, ಇಲ್ಲಿಂದ ಭೀಮ ಹೊಡಿತಾ ಇದ್ದಾನೆ. ಇವ್ರು ಬಂದವ್ರಿಗಂತೆ ಪಂಜಿತ ಆಗೋಯ್ತು. ಇದೆಲ್ಲ ಯುದ್ಧದ ಪರ್ವ ಬರೆಯೋದು ಭಾಳ ಕಷ್ಟದ ಕೆಲಸ, ಗೊತ್ತಾಯ್ತಾ. ಯಾಕೆ? ಯುದ್ಧ ನಡೆದೋಗಿರೋ ಯುದ್ಧ ಈ ಮತ್ತೆ. ಯಾರು ಹೈಲೈಟ್ಸ್ ಮತ್ತೆ ನೋಡ್ಲಿಕ್ಕೆ ಹೋಗಲ್ಲ ಜನರಲಿ. ಯಾಕೆ? ಹೈಲೈಟ್ಸ್ನೆಲ್ಲಾರು ಗೆಲ್ತಾರೆ, ಅಥವಾ ನೋಡ್ಲಿಕ್ಕೆ ಹೋಗ್ಬಾರ್ದು, ಗೊತ್ತಾಯ್ತಾ. ಮ್ಯಾಚಲ್ಲಿ ಸೋತಿದ್ದಾರೆ, ಹೈಲೈಟ್ಸ್ ತೋರಿಸ್ತಾರೆ. ಬಹುಶಃ ಈಗ ಎದುರು ಗೆಲ್ಬೋದು ಅಂತ ನೋಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಅದನ್ನೇ ತೋರಿಸ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ತೋರಿಸ್ತಾರೆ. ರಿಸಲ್ಟ್ ಚೇಂಜ್ ಮಾಡಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ತೋರಿಸ್ತಾರೆ ಅಷ್ಟೇ. ಇದರಲ್ಲಿ ಅದ್ರ ಇಂಟ್ರೆಸ್ಟ್ ಇರೋಲ್ಲ ಯಾರಿಗೂ ಕೂಡ. ಇವ್ರು ಮಹಾಭಾರತ ಯುದ್ಧ ಆಗಿದೆ, ಎಲ್ರಿಗೂ ಗೊತ್ತಾಗಿ ರಿಸಲ್ಟ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಅದನ್ನು ನಡೆಸೋದ ಯುದ್ಧನ ನಡೀತಿರ್ಬೇಕಾದ್ರೇ ಜನ ನೋಡೋದಿಲ್ಲ. ಯಾಕಂದರೆ ತಮಗೆ ಎಲ್ಲಿ ಇಟ್ಬಿಡುತ್ತೋ ಅಂತ ಭಯ. ಆಮೇಲೆ ನೋಡೋದು ರಿಸಲ್ಟ್ ಗೊತ್ತಾಗಿದ್ರೆ ಮಾಡೋದಿಲ್ಲ. ಒಟ್ಟಿಗೆ ಯುದ್ಧ ನೋಡೋದು ಸುಲಭದ ಕೆಲಸ ಅಲ್ಲ. ಇಲ್ಲಿ ಹೇಳ್ತಾರೆ, ದೇವತೆಗಳು ನೋಡ್ಲಿಕ್ಕೆ ಬಂದಿರಲ್ಲ ಮೇಲಿಂದ, ಋಷಿಗಳೆಲ್ಲ ಬಂದುಬಿಟ್ಟಿದ್ದಾರೆ. ಆಚಾರ್ಯ ಬೇರೆ ಕಡೆ ಬೇರೆತಾರೆ ಅದನ್ನು. ಅವ್ರು ಯುದ್ಧ ಮಾಡ್ತಾರೆ, ನೋಡ್ತಾರೆ, ಭಾರಿ ಗುಡಿ ಬಿಟ್ಟೋಗಾಗಿಲ್ಲ. ಇವ್ರು ಬಾಣ ಹೊಡೆದ ಕಿಡಿಗಳು ಹಾರ್ತಾ ಇದೆ ಅವ್ರ ಮೇಲೆ. ಕಿಡಿಗಳು ಇವ್ರು ಇದು ಮಾಡ್ತಿರ್ತಾರೆ, ವೆಲ್ಡ್ ಮಾಡ್ತಿರ್ತಾರಲ್ಲ, ಪಕ್ಕದಲ್ಲಿ ನಿಂತ್ಕೊಂಡು ಕಿಡಿ ಹಾರ್ತಿರುತ್ತೆ ಮೈ ಮೇಲೆ. ಹಾರ್ತಾ ಆದರೂ ನೋಡ್ತಾ ಇದ್ದಾರೆ. ಅದಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅರ್ಥ. ಈ ವರ್ಷಗಳಲ್ಲೂ ನೋಡ್ತಿರೋದು ಹಾಗೇನೆ. ಅಷ್ಟರ ಮಟ್ಟಿಗೆ ಆಚಾರ್ಯ ವರ್ಣನೆ ಮಾಡಿದ್ದಾರೆ ಅದನ್ನು. ಯಾಕೆಂದರೆ ಅಷ್ಟು ರೋಮಾಂಚಕವಾದ ಯುದ್ಧ ನಡೆದಿತ್ತು ಕೌರವರು ಪಾಂಡವರ ಮಧ್ಯೆ. ಅದು ಬೇರೆ, ಮನುಷ್ಯ ನೋಡೋ ಸಾಧ್ಯ ಇಲ್ಲ. ನೋಡಿದ್ರೆ ಸತ್ತು ಹೋಗ್ತಾರೆ, ಅಲ್ಲಿರ್ಲಿಕ್ಕೆ ಸಾಧ್ಯನೂ ಆಗಲ್ಲ.
ಎರಡು ಪಾರ್ಟಿಯವರು ಅಷ್ಟೇ ಇರಬೇಕು. ಈ ಹೊತ್ತಿನಲ್ಲಿ ಈ ಯುದ್ಧ ರಿಸಲ್ಟ್ ಗೊತ್ತಾದ್ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋ ಚಾನ್ಸಸ್ ಇಲ್ಲ. ಯಾವ ಕವಿ ಕೂಡ ಸಂಸ್ಕೃತದೊಳಗೆ ವೇದವ್ಯಾಸರು, ವಾಲ್ಮೀಕಿಗಳು, ಆಚಾರ್ಯ ಇಷ್ಟು ಇನ್ಯಾರು ಯುದ್ಧ ವರ್ಣನೆ ಮಾಡಿಲ್ಲ. ಮಾಡಿದರೆ ಯಾರು ಓದೋದಿಲ್ಲ ಅಕಸ್ಮಾತ್. ಎಫೆಕ್ಟ್ ಕ್ರಿಯೇಟ್ ಆಗಿ ಕಾಳಿದಾಸ ಭಾಳ ದೊಡ್ಡ ಹೆಸರು ಮಾಡಿದ್ದಾನೆ, ಯುದ್ಧ ವರ್ಣನೆ ಮಾಡೋದಿಲ್ಲ. ಭಾಷಾದಿ ಯುದ್ಧ ಅವರೆಲ್ಲ ಏನು ಮಾಡ್ತಾರೆ, ಯುದ್ಧ ವರ್ಣನೆ ಬಂದಾಗ ಇದರಲ್ಲಿ ತೋರಿಸ್ಬಿಡ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ಬಿಡ್ತಾರೆ. ಪ್ರವೇಶಕ ವಿಷ್ಕಂಭಕ ಅಂತ ಇರುತ್ತೆ, ಇಂಟ್ರಡಕ್ಷನ್ ಒಂದು ಯುದ್ಧ ಏನೇನು ನಡೀತಿದ್ದಿಲ್ಲ ಹೇಳ್ತಾ ಇರ್ತಾರೆ ಅಷ್ಟೇ, ನಮಗೇನು ಕಾಣಿಸಲ್ಲ. ಅದು ತೋರಿಸೋದು ಕಷ್ಟ, ಯುದ್ಧ ತೋರಿಸೋದು ಕಷ್ಟ, ಸ್ಟೇಜಲ್ಲಿ ಬರೆಯೋದು ಕಷ್ಟ, ನಾಟಕದಲ್ಲಿ ತೋರಿಸೋದು ಕಷ್ಟ, ಕಾವ್ಯದಲ್ಲಿ ಎಫೆಕ್ಟ್ ಕ್ರಿಯೇಟ್ ಮಾಡೋದು ಭಾರಿ ಕಷ್ಟ. ಯುದ್ಧ ಅದು ಮುಗಿಸ್ಬಿಡ್ತಾರೆ ಅಷ್ಟೇ. ಆಚಾರ್ಯ ಎಷ್ಟು ಯುದ್ಧ ಬರೋಬಿಟ್ಟಿದ್ದಾರೆ ನೋಡಿ, ಎಲ್ಲ ಹಾಗೆ ಬರೀತಾರೆ. ನಾನು ನೋಡ್ಬೇಕಾದ್ರೆ ಏನಾಗುತ್ತೆ, ಕೇಳಬೇಕಾದ್ರೆ ನಮಗೆ ಅದನ್ನು ಯಾರೋ ಸೋತ್ಬಿಡೋದು ಅನ್ನೋಷ್ಟ್ರ ಮಟ್ಟಿಗೆ, ಯಾರೋ ಏನೋ ರಿಸಲ್ಟ್ ಏನಾಗುತ್ತೋ ಅನ್ನೋಷ್ಟು ಮಟ್ಟಿಗೆ ವರ್ಣನೆ ಮಾಡ್ತಾರೆ. ಅದನ್ನು ಮೇಂಟೈನ್ ಭಾರಿ ಕಷ್ಟ. ತುಂಬ ಜನ ಗಮನಿಸಿಲ್ಲ, ಯುದ್ಧ ಪರ್ವದ ವರ್ಣನೆ ಹೈಲಿ ಚಾಲೆಂಜಿಂಗ್. ಕೆಲವು ವಿಷಯಗಳು ವರ್ಣನೆ ಮಾಡೋದನ್ನು ಭಾರಿ ಕಷ್ಟದ ಕೆಲಸ. ಅದನ್ನು ಆಚಾರ್ಯ ಸಲೀಸಾಗಿ ಮಾಡ್ತಾರೆ. ಬಾಣಗಳು ಮತ್ತು ಅಕ್ಯುರೇಸಿ ಮೇಂಟೈನ್ ಮಾಡ್ತಾರೆ. ಸುಮ್ಮನೆ ಏನೋ ಹೇಳ್ಬಿಡೋದು ಹೇಳೋದಿಲ್ಲ. ಆ್ಯಕ್ಚುಲಿ ಏನು ನಡೀತು, ಏನೇನು ಮಾಡಿದ್ರು, ಇವ್ರ ಬಾಣ ಏನು, ಅವ್ರೇನು ಬಿಟ್ಟರು, ಏನೇನಾಯಿತು ಎಲ್ಲ ಹೇಳ್ತಾರೆ. ಆಗ ನಮಗೆ ಅನುವ್ಯಾಖ್ಯಾನಾದಿಗಳನ್ನು ನೋಡಿದಾಗ ಅದು ಬೇರೆ ಇದು ಬೇರೆ, ಎರಡನ್ನು ನೋಡಿದಾಗ ಏನಾಗುತ್ತಾಗ ಪರ್ಫೆಕ್ಷನ್ ಬರುತ್ತೆ. ತುಂಬ ಜನ ಓದೋದಿಲ್ಲ, ಆದ್ದರಿಂದ ಕಳ್ಕೊಂಡ್ಬಿಡ್ತಾರೆ ಇದನ್ನೆಲ್ಲ. ನಿವಾರ್ಯಮಾಣಾಂ ಸ್ತುಬೃಕೋದರೇಣ ಘಟೋದ್ಗಜಸ್ತಾನ್ ಪ್ರಭವರ್ಷ ಸಾಯಕೈಃ ತೇನಾಂಬರಸ್ಥೇನ ತರು ಪ್ರಮಾಣೈರಭ್ಯರ್ಥಿತ ಕುರವಸ್ಸಾಯಕೌಖೈಃ. ಎರಡು ಕಡೆ ಪೆಟ್ಟು ಬೆಳಗ್ಗೆ ಶುರುವಾಯ್ತಾಗ ಅದೇ ತರು ಪ್ರಮಾಣ, ವೃಕ್ಷದಷ್ಟು ಗಾತ್ರದ ಬಾಣಗಳನ್ನು ಹೊಡಿತಾ ಇದ್ದಾನೆ ಮೇಲಿಂದ. ದೊಡ್ಡ ಹೇಳಿದ್ರೆ ಪೆಟ್ಟಿಗಿತ್ತ ಆ ಬಿದ್ದರೆ ಪೆಟ್ಟಾಗೋದು. ಭೂಮೌ ಚ ಭೀಮೇನ ಶರೌಘ ಪೀಡಿತಾ ಪೇತುರ್ನೇದು ಪ್ರಾದ್ರವಂಶ್ಚಾತಿ ಭೀತಾ. ಭೂಮಿ ಮೇಲೆ ಅಪ್ಪ, ಆಕಾಶದಲ್ಲಿ ಮಗ. ಭೀಮೇನ ಶರೌಘ ಪೀಡಿತಾ, ಬಾಣಗಳ ಪ್ರವಾಹ. ಪೇತುರು ನೇದುಹು, ಬಿದ್ದುಬಿಟ್ರೆ ತಪ್ಪಂಥೇಳಿ. ನೇದುಹು ಪ್ರಾದ್ರವಂಚಾತಿ ಭೀತ, ಗೊಳೋ ಅಂತ ಹತ್ರು ಓದಿದ್ರು. ಮತ್ತೆ ಒಳಗೆ ಶುರು ಮಾಡಿ ಅತಿಭೀತಾ ಓಡಿದರು. ಸರ್ವಾಂಶ್ಚ ತಾನ್ ಶಿಬಿರಂ ಪ್ರಾಪಯಿತ್ವ. ಅವರು ಸಣ್ಣ ಪುಟ್ಟ ಓಡಲಿಲ್ಲ, ಎಲ್ಲಿಗೆ ಓಡಿದ್ರು ಅವರು? ಶಿಬಿರನೇ ರೀಚ್ ಆಗಿಬಿಟ್ರು, ವಾಪಸ್ ಟೆಂಟ್ಗೆ ಸೇರ್ಕೊಂಡ್ಬಿಟ್ರು. ಪ್ರಾಪಯಿತ್ವ ವಿನಾ ಭೀಷ್ಮಂ ಕೌರವಾನ್ ಭೀಮಸೇನಃ. ಹೊಡೆದಿದ್ದವರು ಒಬ್ಬರೇ, ಯಾರು? ಭೀಷ್ಮರೊಬ್ಬರೇ. ಸೇನಾಧಿಪತಿ ಅವರು ಓಡಾಗಿರಲಿಲ್ಲ, ಇದ್ದರು. ಘಟೋತ್ಕಚಸ್ತಾನದತಾಂ ಮಹಾಸ್ವನೌ ನಾದೇನ ಲೋಕಾನಭಿಪೂರಯಂತೌ ದುರ್ಯೋಧನೋಥ ಸ್ವಜನೈಃ ಸಮೇತಃ ಪುನಃ ಪ್ರಾಯಾದ್ರಣಭೂಮಿಂ ಸ ಭೀಷ್ಮಂ. ಭೀಷ್ಮ ಮತ್ತು ಘಟೋತ್ಕಚ ಯುದ್ಧ ನಡೀತೀಗ. ಘಟೋತ್ಕಚಶ್ಚ ಅನದತಾಂ ಮಹಾಸ್ವನೌ, ಭೀಮಸೇನ ಅಲ್ಲಿ, ಭೀಷ್ಮರು, ಘಟೋತ್ಕಚ ಎಲ್ಲರೂ ಸೇರಿದ್ದಾರೆ. ಅವರು ಈ ಕಡೆ, ಅವರಿಬ್ಬರು ಈ ಕಡೆ ಇವರು. ಮಹಾಸ್ವನೌ ನಾದೇನ ಲೋಕಾನ್ ಅಭಿಪೂರಯಂತೌ. ಆಗ ದುರ್ಯೋಧನ ಮತ್ತೇನು ಮಾಡ್ದ, ಸ್ವಲ್ಪ ರೆಸ್ಟ್ ತಗೊಂಡು ತಾನು ಕೆಲವರು ಕರ್ಕೊಂಡು ಬಂದ. ಮತ್ತೆ ಪುನಃ ಪ್ರಾಯಾದ್ರಣಭೂಮಿಂ ಸ ಭೀಷ್ಮಂ. ಭೀಷ್ಮರ ಜೊತೆಗೆ ಭೀಷ್ಮರನ್ನು ಸಪೋರ್ಟ್ ಮಾಡೋಕ್ಕೋಸ್ಕರ ಯುದ್ಧರಂಗಕ್ಕೆ ಬಂದ. ಜಯೋಪಾಯಂ ಭೈಮಸೇನೇರಪೃಚ್ಛತ್ ಸ್ವಸ್ಯೈವ ಸಪ್ರಾಹ ರಥಂ ವ್ರಜೇತಿ ಪ್ರಾಗ್ಜ್ಯೋತಿಷಂಚೈವ ಘಟೋತ್ಕಚಾಯ ಸಂಪ್ರೇಷಯಾಮಾಸ ಸುರಾಪಗಾಸುತಃ. ಜಯೋಪಾಯಂ ಭೈಮಸೇನೇ ಅಪೃಚ್ಛತ್. ಬಂದು ಭೀಷ್ಮರ ಹತ್ರ ಬಂದು ಕೇಳ್ಕೊಂಡ. ಭೈಮಸೇನಿ ಅಂದರೆ ಯಾರು? ಭೀಮಸೇನ ಭೈಮಸೇನಿ, ಅರ್ಜುನ ಅರ್ಜುನಿ ಇದ್ದ ಹಾಗೆ ಭೀಮಸೇನನ ಮಗ. ಘಟೋತ್ಕಚನನ್ನ ಹೇಗೆ ಗೆಲ್ಲಬೇಕು ಅಂತ ಕೇಳ್ಕೊಂಡು ಹತ್ರ ಬಂದು, ಈ ಭಾರಿ ಕಾಡ್ತಾ ಇದ್ದ ನಮ್ಮನ್ನು, ಹೇಗೆ ಗೆಲ್ಲಬೇಕು ಅಂತ ಕೇಳಿದ್ರೆ ಬಾ ಅಂತ ಕರೆದ್ರು. ಉಪಾಯ ಹೇಳಿದ್ರು. ಏನು ಉಪಾಯ ಅಂದರೆ ಸಪ್ರಾಹ ನತಂಬ್ರ, ಅವನೇ ಯುದ್ಧಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಇದೇ ಸಿಂಪಲ್. ಪರೀಕ್ಷೆ ಆಗಿ ಪಾಸ್ ಮಾಡೋಕೆ ಅಪೇರೆ ಆಗಬೇಡ ಅಂತ ಹೇಳಿದ್ರೆ ಆಯ್ತು. ಇದಕ್ಕೆಲ್ಲ ಆಗಲ್ಲ ಅಂತ ಅರ್ಥ. ಅದು ಒಳ್ಳೆ ತಮಾಷೆಗಿರುತ್ತವ. ಸಪ್ರಾಹ ನತಂ ವ್ರಜೇತಿ, ಹೋಗಬೇಡ. ಪ್ರಾಗ್ಜ್ಯೋತಿಷಂಚೈವ ಘಟೋತ್ಕಚಾಯ ಸಂಪ್ರೇಷಯಾಮಾಸ ಸುರಾಪಗಾಸುತಃ. ಪ್ರಾಗ್ಜ್ಯೋತಿಷ, ಯಾರು ಪ್ರಾಗ್ಜ್ಯೋತಿಷ ಅಂದರೆ ಭಗದತ್ತ. ಮತ್ತೆ ಅವರಿಬ್ಬರು ಯುದ್ಧ ಮಾಡಿದ್ದಾರೆ. ಅವ್ರು ಭಗತ ಅವನು ಕಳಿಸು, ನಿಕ್ಕೆಲ್ಲ ಆಗಲ್ಲ ಅಂತ ಹೇಳಿದ. ಘಟೋತ್ಕಚಾಯ ಸಂಪ್ರೇಷಯಾಮಾಸ ಸುರಾಪಗಾಸುತಃ. ಆಪಗಾಸುತ, ಸುರಾಪಗಾಸುತ. ಆಪಗ ಅಂದರೆ ನದಿ, ಸುರಾಪಗ ಅಂದರೆ ದೇವನದಿ. ದೇವನದಿ ಅಂದರೆ ಗಂಗಾ, ಗಾಂಗೇಯರು. ಅವರು ಕಳಿಸ್ಕೊಟ್ರು, ಹೇಳಿದರು, ಕಳಿಸ್ಕೊಟ್ಟ. ಸಂಪ್ರಾಪ್ಯ ಹೈಡಿಂಬಮಯೋ ಅಯೋಧಯದ್ಬಲಿ ಸಚಾರ್ದಯಾಮಾಸ ಸಕುಂಜರಂ ತಂ ತೇನಾರ್ದಿತಃ ಪ್ರಾಹಿಣೋತ್ಶೂಲಮಸ್ಮೈ ವಿಯತ್ಯಭಪ್ಲುತ್ಯ ತಥಾ ಘಟೋತ್ಕಚಃ. ಸಂಪ್ರಾಪ್ಯ ಹೈಡಿಂಬಂ ಅಯೋಧಯದ್ಬಲಿ ಸಹ ಚ ಅರ್ಧಯಾಮಾಸ ಸಕುಂಜರಂ ತಂ ತೇನ ಅರ್ಧಿತಃ ಪ್ರಾಹಿಣೋತ್ ಶೂಲಂ ಅಸ್ಮೈ ವಿಯತಿ ಅಭಿಪ್ಲುತ್ಯ ತದಾ ಘಟೋತ್ಕಚಃ.
ಸಂಪ್ರಾಪ್ಯ ಹೈಡಿಂಬಂ ಅಯೋಧಯದ್ ಬಲಿ. ಆ ಹೈಡಿಂಬ ಒಮ್ಮೆ ಭೈಮಸೇನಿ ಅಂದರು, ಹೈಡಿಂಬ ಅಂದರು. ಹೈಡಿಂಬ ಅಂದರೆ ಏನು ಬಂತೀಗ? ತಾಯಿ ಹೆಸರಿನಿಂದ ಹೈಡಿಂಬ, ತಂದೆ ಹೆಸರಿನಿಂದ ಭೈಮಸೇನಿ. ಅಯೋಧಯದ್ ಬಲಿ ಸಚಾರ್ದಯಾಮಾಸ ಸಕುಂಜರಂ ತಂ. ಆಗ ಇವನು ಹೋದ ತಕ್ಷಣ ಆತೇನು ಮಾಡ್ದ? ಇವ ಮತ್ತೆ ಯಥಾ ಪ್ರಕಾರ ಆನೆ ಮತ್ತು ಭಗದ ಇಬ್ಬರು ನೋಯಿಸ್ದ. ತೇನಾರ್ದಿತ ಪ್ರಾಹಿಣೋತ್ ಶೂಲಮಸ್ಮೈ. ಬಹಳ ನೊಂದ ಏನೇನು ಮಾಡಿದ ಭಗದತ್ತ? ಒಂದು ಶೂಲವನ್ನು ಪ್ರಯೋಗ ಮಾಡಿದ. ಯಾರ ಮೇಲೆ? ಘಟೋತ್ಕಜ ಮೇಲೆ. ವಿಯತ್ಯಭಪ್ಲುತ್ಯ ತಥಾ ಘಟೋತ್ಕಜ. ಆಕಾಶಕ್ಕೆ ಹರಿದ ಘಟೋತ್ಕಜ. ಪ್ರಗೃಹ್ಯ ಶೂಲಂ ಪ್ರಭವಂಜ ಜಾನುಮಾರೋಪ್ಯ ದೇವಾಜಹೃಷಸ್ತರೀಕ್ಷ. ಮೇಲಕ್ಕೆ ಹೋಗಿ ಅದು ಬಂದ್ಕೊಂಡು ಕೊಬ್ಬಿನ ಕೋಲ್ ಮುರಿದಾಕ್ಬಿಟ್ಟ. ಶೂಲ ಕ್ಯಾಚ್ ಹಿಡ್ದ, ಮುರಿದು ಎಸ್ತಾಕ್ಬಿಟ್ಟ. ಪ್ರಗೃಹ್ಯ ಶೂಲಂ ಪ್ರಭಭಂಜ ಭಾರಿ ಜೋರಾಗಿ ಮುರಿದಾಕಿದ. ಪಟ್ಟ ಶಬ್ದ ಆಗತ್ತಲ್ಲ, ಪ್ರಭಭಂಜ ಅಂತ ಕರೀತಾರೆ. ಜಾನು ಮಾರೋಪ್ಯ ದೇವ ಜಹೃಷ್. ಅದೆಲ್ಲ ಯುದ್ಧ ನೋಡ್ತಾ ಇದ್ದಾರೆ ದೇವತೆಗಳು, ಚಪ್ಪಾಳೆ ಆಗ್ತವೆ, ಫೈನ್ ಅಂತ ಅವ್ರಿಗೆ. ಆಟ ನೋಡ್ಬೇಕಾದ್ರೆ ಎಕ್ಸ್ಪ್ರೆಷನ್ ಮಾಡ್ತಾರೆ, ತಮ್ಮವ್ರು ಗೆದ್ದಾಗ ಆ ರೀತಿ ಮಾಡ್ತಿದ್ದ. ತದಾ ಸತಸ್ಯೈವ ತದಾನುರದಾನುಗ ನೃಪೋ ಜಘಾನತಂ ಮಾರುತಿ ಅಭ್ಯಯಾದ್ರಣೇ. ಏನ ಅದು ಯಾರು ಬರೆದಿದ್ದ? ಅದನ್ನ ಹನುಮಂತ ಬರೆದಿದ್ದ. ತದಾ ಇಲ್ಲಿ ಹನುಮಂತ ಬರೆದಿದ್ದ, ಹನುಮಂತನ ಮಗ ಬರೆದಿದ್ದ, ಅಷ್ಟೇ ವ್ಯತ್ಯಾಸ. ತದಾ ಸತಸ್ಯೈವ ಪದಾನುಗ ನೃಪ ಜಘಾನತಂ ಮಾರುತಿರಭ್ಯಯಾದ್ರಣೇ. ಆಗ ದುರ್ಯೋಧನ ಏನು ಮಾಡ್ದ? ಘಟೋತ್ಕಚನ ಅನುಯಾಯಿಗಳನ್ನು ಕೊಲ್ತಾ ಇದ್ದಾನೆ. ತಕ್ಷಣ ಭೀಮಸೇನ ಮತ್ತೆ ಬಂದಾಯಿತು. ಮಾರುತಿರಭ್ಯಯಾದ್ರಣೇ ಸಪ್ರಾಹಿಣೋದ್ಭೀಮಸೇನಾಯ ವೀರೋ ಗಜಂ ತಂ ಅಸ್ತಂಭಯದಾಶು ಸಾಯಕೈ ಸಂಸ್ತಂಭಿತೆ ಬಾಣವರೈಸ್ತು ನಾಗೇ ಭೀಮಶಾಶ್ವಾನ್ ಸಾಯಕೈರರ್ದಯತ್ ಸಹ. ಸಹ ಪ್ರಾಹಿಣೋದ್ಭೀಮಸೇನಾಯ ವೀರಃ ಗಜಂ ತಂ ಅಸ್ತಂಭಯತ್ತಾಶು ಸಾಯಕೈ. ಹಾಗೇನಾಯಿತು? ಭೀಮಸೇನಾಯ ವೀರಃ ಗಜಂ. ಯಾರು ಗಜ ಬಿಟ್ಟಿದ್ದಾರೀಗ? ಭಗದತ್ತ ಆನೆ ಮೂಡಿಸಿದ ಭೀಮಸೇನ ಮೇಲೆ. ತಮ್ಮ ಅಸ್ತಂಭಯದಾಶು ಸಾಯಕೈಹಿ. ತಕ್ಷಣ ಭೀಮಸೇನ ಬಾಣಗಳು ಬಿಟ್ಟು ಮುಂದೆ ಬರದಂತೆ ಅದನ್ನು ತಡೆದಿದ್ದಾಯ್ತು. ಸಂಸ್ತಂಭಿತೆ ಬಾಣವರೈಸ್ತು ನಾಗೇ. ಕಂಟಿನ್ಯೂಸ್ ಬಿಡ್ತಾ ಮುಂದಕ್ಕೆ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ. ಭೀಮಶಾಶ್ವಾನ್ ಸಾಯಕೈರರ್ದಯತ್ ಸಹ. ಆಗ ಭಗದತ್ತ ಬಾಣಗಳಿಂದ ಭೀಮಸೇನ ಅಶ್ವಗಳನ್ನು, ರಥದ ಅಶ್ವಗಳನ್ನು ಇದು ಮಾಡಿ. ಅಭ್ಯರ್ಥಿತಾಶ್ವೋಥ ಗದಾಂ ಪ್ರಗೃಹ್ಯ ಹಂತುಂ ನೃಪಂ ತಂ ಸಗಜಂ ಸಮಾಸದತ್. ಸಹಂತು ಕಾಮೇನ ಋಷಾಭಿಪನ್ನೋ ಭೀಮೇನ ರಾಜ ಪುರತಃ ಪೃಷ್ಠತಶ್ಚ. ಕೃಷ್ಣೇನಾಸ್ತ್ರಂ ವೈಷ್ಣವಂ ತದ್ಗೃಹೀತುಂ ಸಹಾರ್ಜುನೇನಾಪಯಯೌ ಸುಭೀತಃ. ಅಭ್ಯರ್ಥಿತಾಶ್ವಃ ಅಥ ಗದಾಂ ಪ್ರಗೃಹ್ಯ ಗಂತುಂ ನೃಪಂ ತಂ ಸಗಜಂ ಸಮಾಸದತ್. ಯಾವಾಗ ದುರ್ಯೋಧನ ಕುದುರೆಗಳನ್ನು ಕೊಲ್ತಾನೆ, ತನ್ನ ಕುದುರೆಗಳನ್ನು ಭಗದತ್ತ ಹೊಡಿತಾನೆ, ತಕ್ಷಣ ಭೀಮಸೇನ ಗದಾ ತಗೊಂಡು ಸಗಜಂ ಸಮಸ್ತ, ಅವನು ಕೊಲ್ಲಕ್ಕೋಸ್ಕರ, ಯಾರನ್ನ ಕೊಲ್ಲಕ್ಕೋಸ್ಕರ ಬಂದಿದ್ದಾಯ್ತು. ಹಾಗೇನಾಯಿತು? ಹಂತು ಕಾಮೇನ ಋಷಾಭಿಪನ್ನೋ ಭೀಮೇನ ರಾಜ ಪುರತಃ ಪೃಷ್ಠತಶ್ಚ. ತಕ್ಷಣ ಭೀಮಸೇನ ಹಂತು ಕಾಮೇನ ಋಷಾಭಿಪನ್ನ ಭೀಮೇನ ರಾಜ ಪುರತಃ ಪೃಷ್ಠತಶ್ಚ. ಕೃಷ್ಣೇನ ಅಸ್ತ್ರಂ. ತಕ್ಷಣ ಯಾವಾಗ ಭೀಮಸೇನ ಜ್ವರ ಬಂದಿದ್ದು ನೋಡಿಬಿಟ್ಟು ಅವನೇನು ಮಾಡಿದ? ಭಾರಿ ಭಯ ಆಯಿತು ಅವನಿಗೆ. ಯಾರಿಗೆ? ಭಗದತ್ತನಿಗೆ. ಹಾಗೇನು ಮಾಡಿದ? ಕೃಷ್ಣೇನ ಅಸ್ತ್ರಂ ವೈಷ್ಣವಂ ತದ್ಗೃಹೀತಂ. ತಕ್ಷಣ ಅಸ್ತ್ರ ತೋರ್ಬೇಕು, ವೈಷ್ಣವಾಸ್ತ್ರ ಬರ್ತು ಬಂದಿದ್ದಲ್ಲ, ತೊಗೊಂಡ್ಬರಕ್ಕೆ ಅಥವಾ ವಾಪಸ್ ಹೊರಟ. ಇದು ಬಂದಿದ್ದಿಲ್ಲ, ಅದಕ್ಕೆ ಹೊಡೆದಿದ್ದು ಭೀಮಸೇನ. ಈಗ ಹಿಂದೆ ಹೊಡೆದಿದ್ದೇವೆ, ಯಾಕೆ ಹೊಡೆಯಿಲ್ಲ ಅಂತೇಳಿ, ಯಾಕೆ ಹೊಡೆದ ಅಂತ ಹೇಳಿದರು. ಹೊಡೆಯೋದು ಬಂದು ತದ್ಗೃಹೀತಂ ಸಹಾರ್ಜುನೇನ ಅಪಯಯೌ ಸುಭೀತಃ. ಅಷ್ಟೊತ್ತಿಗೆ ಏನು ಮಾಡ್ದ? ಕೃಷ್ಣಾರ್ಜುನರು ಬಂದರು ಅಲ್ಲಿಗೆ. ಕೃಷ್ಣೇನ ಅಸ್ತ್ರಂ ವೈಷ್ಣವಂ ತದ್ಗೃಹೀತಂ. ಈ ಕಡೆಯಿಂದ ಅರ್ಜುನ ಹೊಡಿತಾನೆ. ಕೃಷ್ಣ ರಥ ಸಾರಥಿ, ಅರ್ಜುನ ಸಮೇತ ಕೃಷ್ಣ ಬಂದ. ಕೃಷ್ಣಂದೇ ಅಸ್ತ್ರ ವೈಷ್ಣವಾಸ್ತ್ರ, ಗೊತ್ತಾಯ್ತಾ? ಈ ಕಡೆ ಅರ್ಜುನ ಬಂದ, ಅವ್ನು ನೋಡಿದ, ಭಾರಿ ಫಜೀತಿ ಆಯಿತು, ಹೊರಟೋಗ್ಬಿಟ್ಟ ಅಸ್ತ್ರ ತರಬೇಕು ಅಂತೇಳಿ. ಸುಭೀತಾಹ. ಇಲ್ಲೂ ಸಾರಸ್ಯ ಇದೆ. ಕೃಷ್ಣೇನಾಸ್ತ್ರಂ ವೈಷ್ಣವಂ ತದ್ಗೃಹೀತಂ ಸಹ ಅರ್ಜುನೇನ ಅಪಯವು ಸುಭೀತಃ. ಇಲ್ಲಿ ಎರಡು ರೀತಿ ಅರ್ಥ ಮಾಡಕ್ಕೆ ಬರುತ್ತೆ. ಒಂದರ್ಥ ಏನು ಅಂದರೆ, ಅಸ್ತ್ರಂ ವೈಷ್ಣವಂ ತದ್ಗೃಹೀತಂ ಸಹ ಅರ್ಜುನೇನ, ಯಾವಾಗ ಕೃಷ್ಣನೇ ಬಂದುಬಿಟ್ಟ ಭಯ ಆಯ್ತು ಅವನಿಗೆ. ಕೃಷ್ಣ ಬಂದು ತಂದೆ ಅಸ್ತ್ರ ತೊಗೊಂಡ್ಬಿಟ್ರೆ ಅಕಸ್ಮಾತ್ ಈಗ ಒಂದು ಅಸ್ತ್ರ ಇಲ್ಲ, ಭೀಮನೇ ಯುದ್ಧ ಮಾಡಬೇಕಾದ್ರೆ ಅಸ್ತ್ರ ಇದ್ದಾಗ ಏನಾಗ್ತಿತ್ತು ಈಗ ಅಂತ ಕೇಳಿದರೆ, ಕೃಷ್ಣ ವಿಷ್ಣು ಆದ್ದರಿಂದಾಗಿಯೇ ನನ್ನ ಅಸ್ತ್ರ ಮುಂದೆ ಮಾಡಿದ್ದು ಹಾಗೇನೆ. ಶಮನ ಮಾಡಿದ್ದು ಯಾರು? ಕೃಷ್ಣನೇ. ಅದು ಕೊಡೋದು.
ತಸ್ಮಿನ್ ಗತೆ ಭೀಮಸೇನಾರ್ಜುನಾಭ್ಯಾಂ ವಿದ್ರಾವಿತೆ ರಾಜಸಂಘೇ ಸಮಸ್ತೆ ಭೀಮಸೇನಾಮಪಹೃತ್ಯಾಪಯಾತೋ ದುರ್ಯೋಧನಸ್ತಂ ನಿಶಿ ಚೋಪಜಗ್ಮಿವಾನ್. ತಸ್ಮಿನ್ ಗತೆ ಭೀಮಸೇನಾರ್ಜುನಾಭ್ಯಾಂ ವಿದ್ರಾವಿತೆ ರಾಜಸಂಘೇ ಸಮಸ್ತೆ. ಈ ರೀತಿಯಾಗಿ ಭಗದತ್ತನು ಹೋಗಿ ಇಡೀ ಸೈನ್ಯ ಭೀಮಾರ್ಜುನರಿಂದ ಓಡಿಸಲ್ಪಡ್ತಾ ಇದ್ದಾಗ ಭೀಷ್ಮಾಚಾರ್ಯರು ಸೇನಾಮಪಹೃತ್ಯ ವಾಪಸ್ ತಗೊಂಡ್ರು ಸೇನೆ. ಆಯ್ತು, ಅವತ್ತಿನ ಮತ್ತು ಪ್ರತಿ ಸೋಲದೇ ಕೆಲಸ ಅವರಿಗೆ. ಅಪಯಾತಃ ದುರ್ಯೋಧನಸ್ತಂ ನಿಶಿ ಚ ಉಪಜಗ್ಮಿವಾನ್. ಅಲ್ಲಿಗಿರಲಿ, ಅದು ಅಲ್ಲಿವರೆಗೆ ಬರಲಿ ಅಂತ ಓದಿದ್ದದ. ಅವತ್ತು ಯುದ್ಧ ಮುಗಿಸ್ಲಿಕ್ಕೋಸ್ಕರ ಮುಗೀತು. ಮುಂದೆ ಓಂ ಶ್ರೀಯ ಪತ್ತೇ